ವೆಲ್ಕಮ್ ಟು ಇಂಗ್ಲಿಷ್ ಕ್ಲಾಸಸ್. ಸೊ ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಡೆಸ್ತಾ ಇರುವಂತಹ ಈ ಒಂದು ಇಂಗ್ಲಿಷ್ ತರಗತಿಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇಲ್ಲಿವರೆಗೂ ನಾವು ಡಿಫ್ರೆಂಟ್ ಸೆಕ್ಷನ್ಸ್ ಆಫ್ ಇಂಗ್ಲಿಷ್ ಗ್ರಾಮರ್ನ ನೋಡ್ಕೊ ಬರ್ತಾ ಇದ್ದೀವಿ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸೆಕ್ಷನ್ ಯಾವುದಪ್ಪ ಅಂತ ಅಂದರೆ ಅದು ಲಾಜಿಕಲ್ ರೀಸನಿಂಗ್. ಲಾಜಿಕಲ್ ರೀಸನಿಂಗ್ ಇಂಗ್ಲಿಷ್ ಗ್ರಾಮರಲ್ಲಿ ಬೇರೆ ಥರ ಇರುತ್ತೆ ಆ್ಯಂಡ್ ಮೆಂಟಲ್ ಎಬಿಲಿಟಿ ಮ್ಯಾಥ್ಸಲ್ಲಿ ಬೇರೆ ರೀತಿಯಾಗಿ ಇರುತ್ತೆ. ಸೊ ಈ ಮೆಂಟಲ್ ಎಬಿಲಿಟಿಯಲ್ಲಿ ಬರುವಂತಹ ರೀಸನಿಂಗ್ ಬೇರೆ, ಇಂಗ್ಲಿಷ್ ಗ್ರಾಮರಲ್ಲಿ ಬರುವಂತಹ ಲಾಜಿಕಲ್ ರೀಸನಿಂಗ್ ಬೇರೆ. ಇಂಗ್ಲಿಷ್ನ ಗ್ರಾಮರ್ನಲ್ಲಿ ಬರುವಂತಹ ಲಾಜಿಕಲ್ ರೀಸನಿಂಗ್ ಯಾವುದು ಅಂತ ನಾವು ಈ ಒಂದು ತರಗತಿಯಲ್ಲಿ ನೋಡೋಣ. ಓಕೆ, ಸೊ ಇಂಗ್ಲಿಷ್ ಗ್ರಾಮರ್ನಲ್ಲಿ ಲಾಜಿಕಲ್ ರೀಸನಿಂಗಲ್ಲಿ ಎರಡು ರೀತಿಯಾದಂತಹ ಲಾಜಿಕಲ್ ರೀಸನಿಂಗ್ ಬರುತ್ತೆ. ಒಂದು ವರ್ಬಲ್ ರೀಸನಿಂಗ್ ಅಂತ, ಇನ್ನೊಂದು ಕ್ರಿಟಿಕಲ್ ರೀಸನಿಂಗ್ ಅಂತ. ಓಕೆ, ಸೊ ವರ್ಬಲ್ ರೀಸನಿಂಗ್ ಅಂತ ಅಂದರೆ ವರ್ಬಲ್ ರೀಸನಿಂಗ್ ಅಲ್ಲಿ ಎರಡು ರೀತಿಯಾದಂತಹ ಕ್ವೆಶನ್ಸ್ನ ಕೇಳ್ಬೋದು. ಅದೇ ರೀತಿ ಕ್ರಿಟಿಕಲ್ ರೀಸನಿಂಗ್ ಅಲ್ಲಿ ಕೂಡ 4 ರೀತಿಯಾದಂತಹ ಕ್ವೆಶನ್ಸ್ನ ನಾವು ಇಲ್ಲಿ ನೋಡ್ಬೋದು. ಸೊ ಒಂದೊಂದಾಗೆ ನೋಡೋಣ. ವರ್ಬಲ್ ರೀಸನಿಂಗ್ ಅಂದರೆ ಏನು, ಯಾವ ಥರ ಕ್ವೆಶನ್ಸ್ ಬರ್ತವೆ, ನಾವು ಯಾವ ಥರ ಪ್ರಿಪೇರ್ ಆಗಬೇಕು, ಇದನ್ನು ನಾವು ನೋಡ್ಕೊಳ್ಳೋಣ. ಅದಾದ ನಂತರ ಕ್ರಿಟಿಕಲ್ ರೀಸನಿಂಗಲ್ಲಿ ಯಾವ ರೀತಿ ನಾವು ಆನ್ಸರ್ನ ತೆಗಿಬೇಕು, ಅದರಲ್ಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಆ ಸ್ಟೇಟ್ಮೆಂಟಲ್ಲಿ ಹಲವಾರು ವಿಧವಾದ ಕ್ವೆಶನ್ನ ಕೊಟ್ಟಿರ್ತಾರೆ. ಸೊ ಯಾವ ರೀತಿ ನಾವು ಆನ್ಸರ್ ಮಾಡಬೇಕು ಅಂತ ಈ ಒಂದು ತರಗತಿಯಲ್ಲಿ ನೋಡೋಣ. ಓಕೆ, ಎಸ್. ಸೊ ಮೊದಲನೇದಾಗಿ ವರ್ಬಲ್ ರೀಸನಿಂಗ್. ಈ ವರ್ಬಲ್ ರೀಸನಿಂಗ್ ಏನಪ್ಪ ಅಂತ ಅಂದರೆ ರಿಲೇಷನ್ಶಿಪ್ ಮೇಲೆ ಫೋಕಸ್ ಮಾಡುವಂಥದ್ದು. ವರ್ಬಲ್ ರೀಸನಿಂಗ್ ಅಂತ ಅಂದರೆ ರಿಲೇಷನ್ಶಿಪ್ ಮೇಲೆ ಫೋಕಸ್ ಮಾಡುವಂಥದ್ದನ್ನ ನಾವು ವರ್ಬಲ್ ರೀಸನಿಂಗ್ ಅಂತ ಕರಿತೀವಿ. ಓಕೆ, ಸೊ ವಾಟ್ ಈಸ್ ವರ್ಬಲ್ ರೀಸನಿಂಗ್? ವರ್ಬಲ್ ರೀಸನಿಂಗ್ ಅಂತ ಅಂದರೆ ಒಂದು ರಿಲೇಷನ್ಶಿಪ್ ಕೊಟ್ಟಿರ್ತಾರೆ, ಆ ರಿಲೇಷನ್ಶಿಪ್ನ ನಾವು ಕಂಟಿನ್ಯೂ ಮಾಡಬೇಕಾಗಿರುತ್ತೆ. ಇದನ್ನ ನಾವು ವರ್ಬಲ್ ರಿಲೇಷನ್ಶಿಪ್ ಅಥವಾ ವರ್ಬಲ್ ರೀಸನಿಂಗ್ ಅಂತ ಕರಿತೀವಿ. ಸೊ ಇದರಲ್ಲಿ ಮೊದಲನೇ ರೀತಿಯಾಗಿ ಅನಾಲಜಿ ಅಂತ ಬರುತ್ತೆ. ಅನಾಲಜಿ ಏನಪ್ಪ ಅಂತ ಅಂದರೆ ಈ ರಿಲೇಷನ್ಶಿಪ್ ಯಾವ ರೀತಿಯಲ್ಲಿ ಮೊದಲನೇ ರಿಲೇಷನ್ಶಿಪ್ ಇರುತ್ತೆ, ಅದೇ ರೀತಿ ಎರಡನೆಯ ಸೆಟ್ನಲ್ಲೂ ಅದೇ ರಿಲೇಷನ್ಶಿಪ್ನ ನಾವು ಕ್ಯಾರಿ ಮಾಡಬೇಕಾಗಿರುತ್ತೆ. ಇದನ್ನು ನಾವು ಅನಾಲಜಿ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ಅಂದರೆ ಹ್ಯಾಂಡ್ ಗ್ಲೋವ್, ಇದನ್ನು ಕೊಟ್ಟಿರ್ತಾರೆ. ಹಾಗಾದರೆ ಫೂಟ್ಗೆ ಏನಾಗುತ್ತೆ? ಹ್ಯಾಂಡ್ ಅಂದರೆ ಕೈಗೆ ಬಳಸುವಂಥದ್ದು ಗ್ಲೌಸ್, ಹ್ಯಾಂಡ್ ಗ್ಲೋವ್ಸ್ ಅಂತೀವಲ್ವಾ. ಸೊ ಅದೇ ರೀತಿ ನಾವು ಕಾಲ್ಗೆ ಹಾಕುವಂಥದ್ದು ಯಾವುದು? ಸಾಕ್ಸ್. ಸೊ ಈ ರೀತಿಯಾಗಿ, ಸೊ ಕೈಗೆ ಹ್ಯಾಂಡ್ಗೆ ಗ್ಲೋವ್ ಅಂತ ಕೊಟ್ಟಿದ್ದಾರೆ ಅಂದರೆ ಹ್ಯಾಂಡ್ಗೂ ಮತ್ತು ಗ್ಲೋವ್ಗೆ ಇರೋ ಸಂಬಂಧ ಏನು? ಹ್ಯಾಂಡ್ಗೆ ನಾವು ಗ್ಲೋವ್ ಹಾಕೋತೀವಿ, ಅದೇ ರೀತಿ ಕಾಲ್ಗೆ ಹಾಕೊಳ್ಳುವಂಥದ್ದೇನು? ಸಾಕ್ಸ್. ಓಕೆ, ಸೊ ಈ ರೀತಿಯಾಗಿ ಅನಾಲಜಿ ಕ್ವೆಶನ್ಸ್ನ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಇದೇ ರೀತಿ ಕ್ಲಾಸಿಫಿಕೇಶನ್ ಅಂದರೆ ಆಡ್ ಒನ್ ಔಟ್ ಅನ್ನುವಂತಹ ಒಂದು ಕ್ವೆಶನ್ನ ಸಹ ನಾವು ಇದರಲ್ಲಿ ನೋಡ್ಬೋದು ವರ್ಬಲ್ ರೀಸನಿಂಗಲ್ಲಿ. ಸೊ ಇದರಲ್ಲಿ ಏನು ಮಾಡಿರ್ತಾರೆ, 4 ಆಪ್ಷನ್ಸ್ನ ಕೊಟ್ಟಿರ್ತಾರೆ. ಈ 4 ಆಪ್ಷನ್ಸಲ್ಲಿ 3 ಆಪ್ಷನ್ನು ಒಂದೇ ರಿಲೇಷನ್ಶಿಪ್ನ ಹೊಂದಿರ್ತವೆ ಅಥವಾ ಒಂದೇ ರೀತಿಯಾದಂತಹ ಕ್ಲಾಸಿಫಿಕೇಶನ್ನ ಹೊಂದಿರುತ್ತೆ. ಇನ್ನು ಒಂದೇ ಒಂದು ಆಪ್ಷನ್ನು ಗುಂಪಿಗೆ ಸೇರಲ್ಲ. ಸೊ ಇದನ್ನ ನಾವು ಗುಂಪಿಗೆ ಸೇರದ ಪದ ಅಂತ ಕರಿತೀವಿ ಕನ್ನಡದಲ್ಲಿ. ಅದನ್ನೇ ಇಂಗ್ಲಿಷ್ನಲ್ಲಿ ಕ್ಲಾಸಿಫಿಕೇಶನ್ ಅಥವಾ ಆಡ್ ಒನ್ ಔಟ್ ಬೇಸ್ಡ್ ಕ್ವೆಶನ್ಸ್. ಕ್ಲಾಸಿಫಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಅಂದರೆ 3 ಆಪ್ಷನ್ ಇರುವಂತಹ ಪದಗಳು ಒಂದೇ ರೀತಿಯಾದಂತಹ ರಿಲೇಷನ್ಶಿಪ್ನ ಹೊಂದಿರುತ್ತೆ. ಇನ್ನೊಂದು ಆಪ್ಷನ್ ಏನಿರುತ್ತೆ ಅದು ಅದೇ ರಿಲೇಷನ್ಶಿಪ್ನ ಹೊಂದಿರಲ್ಲ. ಅದನ್ನ ನಾವು ಆಡ್ ಒನ್ ಔಟ್ ಅಂತ ಕರಿತೀವಿ. ಎಕ್ಸಾಂಪಲ್ನ ನೋಡೋದಾದ್ರೆ ಆ್ಯಪಲ್, ಮ್ಯಾಂಗೋ, ಪೊಟ್ಯಾಟೊ, ಚೆರಿ. ಸೊ ಇಲ್ಲಿ ಆ್ಯಪಲ್, ಮ್ಯಾಂಗೋ, ಪೊಟ್ಯಾಟೊ, ಚೆರ್ರಿ ಅಂತ 4 ಆಪ್ಷನ್ ಕೊಟ್ಟಿರ್ತಾರೆ. ಈ 4 ಆಪ್ಷನಲ್ಲಿ ನೋಡಿದ್ರೆ ಇಲ್ಲಿರುವಂತಹ ಆ್ಯಪಲ್, ಮ್ಯಾಂಗೋ ಮತ್ತು ಚೆರ್ರಿ ಇವೆಲ್ಲ ಏನು? ಫ್ರೂಟ್ಸ್ ಅಂತ ಕರಿತೀವಿ. ವಾಟ್ ಈಸ್ ದ ಕ್ಲಾಸಿಫಿಕೇಶನ್ ಆಫ್ ದಿಸ್ 3? ಈ 3ಅನ್ನ ನಾವು ಫ್ರೂಟ್ಸ್ ಅಂತ ಕರಿತೀವಿ. ಆದರೆ ಪೊಟ್ಯಾಟೊ ಅನ್ನುವಂಥದ್ದು ಇಟ್ ಈಸ್ ಅ ವೆಜಿಟೇಬಲ್, ಅಂದರೆ ತರಕಾರಿ. ಸೊ ಹಾಗಾಗಿ ಇದರಲ್ಲಿ ಸರಿಯಾದ ಉತ್ತರ ಏನಾಗಿರುತ್ತೆ? ಪೊಟ್ಯಾಟೊ. ಈ ಪೊಟ್ಯಾಟೊ ಅನ್ನುವೊಂದು ಈ ಗುಂಪಿಗೆ ಸೇರ್ತಾ ಇಲ್ಲ ಅಂತ ಅರ್ಥ. ಓಕೆನಾ? ಎಸ್. ಮತ್ತೊಂದು ಕ್ರಿಟಿಕಲ್ ರೀಸನಿಂಗ್ ಅಂತ ಬರುತ್ತೆ. ಈ ಕ್ರಿಟಿಕಲ್ ರೀಸನಿಂಗಲ್ಲಿ 4 ವಿಧವಾದ ಕ್ವೆಶನ್ಸ್ನ ನಾವು ನೋಡ್ಬೋದು. ಅತಿ ಪ್ರಮುಖವಾದಂತಹ ಕ್ವೆಶನ್ಸ್ನ ನಾವು ನೋಡ್ಬೋದು. 4 ವಿಧಗಳಿರ್ತವೆ.
ಯಾವ್ದಪ್ಪ 4 ವಿಧಗಳಂತ ಅಂದ್ರೆ, ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ, ಒಂದು ಹೇಳಿಕೆನ ಕೊಡ್ತಾರೆ, ಆ ಹೇಳಿಕೆನ ಕೊಟ್ಟು ಒಂದು ಅಸಂಪ್ಷನ್ ಕೊಡ್ತಾರೆ. ಈ ಹೇಳಿಕೆಯ ಹಿಂದೆ ಇರುವ ಒಂದು ಅಸಂಪ್ಷನ್, ಇದು ಯಾವ ಅಸಂಪ್ಷನ್ ಇರುತ್ತೆ ಅಂತ ನಾವು ಕಂಡುಹಿಡಿಬೇಕಾಗುತ್ತೆ. ನೋಡೋಣ ಯಾವ ರೀತಿ ಕಂಡುಹಿಡಿಬಹುದು ನಾವು ಅಂತ. ಅದೇ ರೀತಿ ಒಂದು ಹೇಳಿಕೆನ ಕೊಟ್ಟು ಕನ್ಕ್ಲೂಷನ್, ಏನ್ ಹೇಳ್ತಾ ಇದೆ ಈ ಒಂದು ಹೇಳಿಕೆ, ವಾಟ್ ಡು ಯು ಕನ್ಕ್ಲೂಡ್ ಬೈ ದಿಸ್ ಸ್ಟೇಟ್ಮೆಂಟ್ ಅಂತ ಒಂದು ಕನ್ಕ್ಲೂಷನ್ನ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಒಂದು ಹೇಳಿಕೆನ ಕೊಡ್ತಾರೆ, ಅದಕ್ಕೆ ಅನುಗುಣವಾದಂತಹ ಒಂದು ಕನ್ಕ್ಲೂಷನ್ನ ನಾವು ತಗೋಬೇಕಾಗಿರುತ್ತೆ. ಅದನ್ನ ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಕೋರ್ಸ್ ಆಫ್ ಆಕ್ಷನ್ ಅಂತ ಒಂದು ಬರುತ್ತೆ. ಕೋರ್ಸ್ ಆಫ್ ಆಕ್ಷನ್ ಅಂತ ಅಂದ್ರೆ ಒಂದು ಹೇಳಿಕೆನ ಕೊಟ್ಟು ಮುಂದೆ ನೆಕ್ಸ್ಟ್ ಏನ್ ಮಾಡಬೇಕು ಅಂತ, ಇದಕ್ಕೆ ನಾವು ಕೋರ್ಸ್ ಆಫ್ ಆಕ್ಷನ್ ಅಂತ ಕರಿತೀವಿ. ವಾಟ್ ಈಸ್ ದ ಮೋಸ್ಟ್ ಪ್ರಾಕ್ಟಿಕಲ್ ಸೊಲ್ಯೂಷನ್. ಸೊ ಒಂದು ಹೇಳಿಕೆ ಕೊಟ್ಟು ಅದಕ್ಕೆ ಮೋಸ್ಟ್ ಪಾಸಿಬಲ್ ಸೊಲ್ಯೂಷನ್ ಯಾವುದು ಅಂತ ಕೇಳುವುದನ್ನ ಕೋರ್ಸ್ ಆಫ್ ಆಕ್ಷನ್ ಅಂತ ಕರಿತೀವಿ. ಓಕೆ, ಇದಾದ ನಂತರ ಬರುವಂಥದ್ದು ಆರ್ಗ್ಯುಮೆಂಟ್ಸ್. ಒಂದು ಹೇಳಿಕೆನ ಕೊಡ್ತಾರೆ, ಇನ್ನೊಂದು ಆರ್ಗ್ಯುಮೆಂಟ್ನ ಕೊಡ್ತಾರೆ. ಆ ಆರ್ಗ್ಯುಮೆಂಟು ಸ್ಟ್ರಾಂಗ್ ಮಾಡುತ್ತಾ ವೀಕ್ ಮಾಡುತ್ತಾ ನೋಡಬೇಕು. ಯಾವುದನ್ನ ಸ್ಟ್ರಾಂಗ್ ಮಾಡುತ್ತಾ ವೀಕ್ ಮಾಡುತ್ತಾ? ಹೇಳಿಕೆನ. ನನ್ನ ಮುಖ್ಯ ಹೇಳಿಕೆ ಏನಿದೆ ಆ ಮುಖ್ಯ ಹೇಳಿಕೆನ ಒಂದು ಆರ್ಗ್ಯುಮೆಂಟ್ ಸ್ಟ್ರಾಂಗ್ ಮಾಡುತ್ತಾ ವೀಕ್ ಮಾಡುತ್ತಾ ಅಂತ ನಾವು ನೋಡಬೇಕಾಗತ್ತೆ. ಸೊ ಇದು ನಿಮ್ಮ 4ನೇ ವಿಧ ಆಗಿರುತ್ತೆ ಕ್ರಿಟಿಕಲ್ ರೀಸನಿಂಗ್ ಅಲ್ಲಿ. ಸೊ ಇವಾಗ ಒಂದೊಂದಾಗೆ ನಾವು ಈ 6 ಟೈಪ್ಸ್ ಆಫ್ ಕ್ವೆಶನ್ಸ್ನ ಸಾಲ್ವ್ ಮಾಡೋಣ ಈ ಒಂದು ತರಗತಿಯಲ್ಲಿ. ಓಕೆ, ಸೊ ವರ್ಬಲ್ ರೀಸನಿಂಗ್ ಅಲ್ಲಿ ಮೊದಲನೇದಾಗಿ ಆಲ್ರೆಡಿ ಹೇಳ್ದಾಗೆ ಮೊದಲನೇದಾಗಿ ಏನ್ ಬರುತ್ತೆ? ಅನಾಲಜಿ ಅಂತ ಬರುತ್ತೆ. ಅನಾಲಜಿ ಅಂತ ಅಂದ್ರೆ ಮೊದಲನೇ ಸೆಟ್ ಆಫ್ ವರ್ಡ್ಸ್ ಏನಿದೆ ಅದರ ರಿಲೇಶನ್ಶಿಪ್ನ ನಾವು ಹುಡುಕಿ ಅದೇ ರಿಲೇಶನ್ಶಿಪ್ನ ಸೆಕೆಂಡ್ ಪಾರ್ಟ್ ಆಫ್ ಕ್ವೆಶನ್ ಅಥವಾ ಸೆಕೆಂಡ್ ಸೆಟ್ ಆಫ್ ಈ ಒಂದು ವರ್ಡ್ಸ್ಗೆ ನಾವು ಹಾಕ್ಬೇಕಾಗತ್ತೆ. ಓಕೆ, ಸೊ ಇದನ್ನ ನಾವು ಅನಾಲಜಿ ಅಂತ ಅಂತೀವಿ. ಇದಕ್ಕೆ ಒಂದು ಎಕ್ಸಾಂಪಲ್ ನೋಡಿ. ಟೂಲ್ ಅನ್ಕೊಳ್ಳೋಣ. ಟೂಲ್ ಇದ್ರೆ ಪೆನ್ನ ಏನಕ್ಕೆ ಬಳಸ್ತೀವಿ ನಾವು? ಪೆನ್ನ ರೈಟ್ ಅಂತ ಕೊಟ್ಟಿದ್ದಾರೆ. ಪೆನ್ಗೆ ರೈಟ್ ಆದ್ರೆ ನೈಫ್ಗೆ ಏನಾಗತ್ತೆ? ಸೊ ಪೆನ್ ಈಸ್ ಯೂಸ್ಡ್ ಫಾರ್ ರೈಟಿಂಗ್, ನೈಫ್ ಈಸ್ ಯೂಸ್ಡ್ ಫಾರ್ ಕಟ್ಟಿಂಗ್. ಸೊ ಈ ರೀತಿ ಇದನ್ನ ನಾವು ಅನಾಲಜಿ ಅಂತ ಕರಿತೀವಿ. ಸೊ ಇಲ್ಲಿ 3 ಇದನ್ನ ಕೊಟ್ಟಿರ್ತಾರೆ, 3 ವರ್ಡ್ಸ್ನ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಈ ತರ, ಪೆನ್ ಸ್ಟ್ಯಾಂಡ್ಸ್ ಫಾರ್ ರೈಟ್, ಹಾಗಾದ್ರೆ ನೈಫ್ ಈಸ್ ಯೂಸ್ಡ್ ಫಾರ್ ವಾಟ್ ಅಂತ. ಸೊ ನಾವಿಲ್ಲಿ ಬಿಟ್ಟ ಸ್ಥಳನ ತುಂಬಬೇಕಾಗತ್ತೆ. ಈ ಬಿಟ್ಟ ಸ್ಥಳಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ನಾವು ರಿಲೇಶನ್ಶಿಪ್ನ ಹುಡುಕ್ಬೇಕಾಗತ್ತೆ. ಪೆನ್ನು ಮತ್ತೆ ರೈಟ್ಗಂತೆ ಇರುವಂತಹ ರಿಲೇಶನ್ಶಿಪ್ ಏನು? ಈ ಬರೆಯೋದಕ್ಕೆ ಯೂಸ್ ಮಾಡೋದು. ಪೆನ್ನ ಏನಕ್ಕೆ ಯೂಸ್ ಮಾಡ್ತೀವಿ? ವಾಟ್ ಡು ವಿ ಯೂಸ್ ಫಾರ್ ಅಂತ. ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಪೆನ್ನ? ಇದರಲ್ಲಿ ಬರೆಯೋದಕ್ಕೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಇದೇ ರಿಲೇಶನ್ಶಿಪ್ನ ಇಲ್ಲಿಗೂ ಹಾಕ್ಬೇಕು. ವಾಟ್ ಡು ವಿ ಯೂಸ್ ಫಾರ್? ನೈಫ್ನ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಕಟ್ ಮಾಡೋದಕ್ಕೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಕಟ್ ಅನ್ನುವಂಥದ್ದಾಗತ್ತೆ. ಸೊ ಇದು ನಮ್ಮ ಅನಾಲಜಿ. ಇದರಲ್ಲಿ ಪ್ರಮುಖವಾಗಿ ಎಷ್ಟು ವಿಧವಾದ ಕ್ವೆಶನ್ಸ್ನ ಕೇಳ್ತಾರೆ ಅಥವಾ ಈ ಒಂದು ಏನು ಕ್ವೆಶನ್ಸ್ ಕೊಡ್ತಾರೆ ಇದನ್ನ ನಾವು ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ಈ 5 ವಿಧಗಳಲ್ಲಿ ಒಂದು ವಿಧ ಆಗಿರುತ್ತೆ. ಓಕೆ, ಯಾವ್ಯಾವ ವಿಧ? ಇಲ್ಲಿ ಟೂಲ್ ಮತ್ತೆ ಆಕ್ಷನ್ನ ಕೊಟ್ಟಿರ್ಬೋದು, ಟೂಲ್ ಮತ್ತೆ ಆಕ್ಷನ್ನ ಕೊಡ್ಬೋದು. ಎಕ್ಸಾಂಪಲ್ ಇಲ್ಲಿ ಕೊಟ್ಟನಲ್ವಾ, ಪೆನ್ನು ಯಾವುದಕ್ಕೆ ಬಳಸ್ತೀವಿ ಅಂತ. ಸೊ ಒಂದು ಟೂಲ್ ಕೊಡ್ತಾರೆ, ಅದನ್ನ ಯಾವುದಕ್ಕೆ ಬಳಸ್ತೀವಿ ಅನ್ನೋದು ಕೊಡ್ತಾರೆ. ಓಕೆ, ಈಗ ಮನೆ ಕೊಟ್ರೆ ಮನೆಯಲ್ಲಿ ನಾವೇನ್ ಮಾಡ್ತೀವಿ? ರೆಸ್ಟ್ ಮಾಡ್ತೀವಿ. ಅದೇ ರೀತಿ ಸ್ಕೂಲ್ ಕೊಟ್ರೆ ಸ್ಕೂಲಲ್ಲಿ ನಾವೇನ್ ಮಾಡ್ತೀವಿ? ಲರ್ನ್ ಮಾಡ್ತೀವಿ. ಅದೇ ಟೆಂಪಲ್ ಕೊಟ್ರೆ ಪ್ರೇ ಮಾಡ್ತೀವಿ, ಪೂಜಿಸ್ತೀವಿ. ಓಕೆ, ಅದೇ ರೀತಿ ಬೋರ್ಡ್ ಕೊಟ್ರೆ ಬರೀತೀವಿ ಅಥವಾ ಹೇಳ್ಕೊಡು, ಟೀಚಿಂಗ್ ಆಗುತ್ತೆ. ಓಕೆ, ಸೊ ಈ ರೀತಿಯಾಗಿ ಟೂಲ್ ಜೊತೆಗೆ ಆಕ್ಷನ್ನ ಕೊಡ್ಬೋದು. ಅದೇ ರೀತಿ ವರ್ಕರ್ ಮತ್ತೆ ಟೂಲ್.
ಈ ಕೆಲಸಗಾರ ಮತ್ತೆ ಕೆಲಸಗಾರನು ಯೂಸ್ ಮಾಡುವಂತಹ ಯಂತ್ರ ಅಥವಾ ಕೆಲಸಗಾರನು ಬಳಕೆ ಮಾಡುವಂತಹ ಟೂಲ್ ಯಂತ್ರ ಯಾವುದು? ಫಾರ್ ಎಕ್ಸಾಂಪಲ್, ಕಾರ್ಪೆಂಟರ್ ಯಾವ್ದನ್ನು ಯೂಸ್ ಮಾಡ್ತಾರೆ? ಸಾ ಅಂದ್ರೆ ಏನು? ಗರಗಸ. ಸೊ ಕಾರ್ಪೆಂಟರ್ ಯೂಸ್ ಮಾಡುವಂಥದ್ದು ಗರಗಸ. ಅದೇ ರೀತಿ ಟೇಲರ್ ಯಾವ್ದನ್ನು ಯೂಸ್ ಮಾಡ್ತಾರೆ? ಟೇಲರ್ ಯೂಸ್ ಮಾಡೋದು ನೀಡಲ್ನ. ಟೀಚರ್ ಏನ ಯೂಸ್ ಮಾಡ್ತಾರೆ? ಪೆನ್ನ. ಓಕೆ, ಸೊ ಈ ರೀತಿಯಾಗಿ ಕೆಲಸಗಾರ ಮತ್ತು ಕೆಲಸಗಾರನು ಉಪಯೋಗಿಸುವ ಯಂತ್ರ, ಈ ಒಂದು ರಿಲೇಶನ್ಶಿಪ್ ಸಹ ಇರುತ್ತೆ. ನಾವು ನೋಡೋಣ ಯಾವ್ಯಾವ್ದು ಯಾರ್ಯಾರು ಏನನ್ನ ಯೂಸ್ ಮಾಡ್ತವೆ ಅಂತ. ಕಾಸ್ ಮತ್ತೆ ಎಫೆಕ್ಟ್. ಯಾವುದಾದರೂ ಒಂದು ವಸ್ತುನ ಕೊಟ್ಟು ಇದರಿಂದ ಏನಾಗತ್ತೆ ಅಂತ ಕೊಡ್ಬೋದು. ಕಾರ್ಬನ್ ಡೈಆಕ್ಸೈಡ್ ಗ್ಲೋಬಲ್ ವಾರ್ಮಿಂಗ್, ಆಕ್ಸಿಜನ್ ಬ್ರೀದಿಂಗ್, ವೈರಸ್ ಡಿಸೀಸ್. ಈ ರೀತಿಯಾಗಿ ಕೇಳುವಂತಹ ಪದಗಳು ಯಾವುದು? ಕಾಸ್ ಎಫೆಕ್ಟ್ ರಿಲೇಶನ್ಶಿಪ್. ಸೊ ನಾವಿಲ್ಲಿ ರಿಲೇಶನ್ಶಿಪ್ಗಳ ಮೇಲೆ ಜಾಸ್ತಿ ಒತ್ತನ್ನ ಕೊಡಬೇಕಾಗತ್ತೆ. ಈ ಕಾಸ್ ಮತ್ತೆ ಎಫೆಕ್ಟ್ ನೋಡಿ, ಎಕ್ಸಾಂಪಲ್ ವೈರಸ್ ಕೊಟ್ಟಿದ್ದಾರೆ, ಡಿಸೀಸ್. ವೈರಸ್ ಏನ್ನ ಕಾಸ್ ಮಾಡುತ್ತೆ? ಡಿಸೀಸ್ನ ಕಾಸ್ ಮಾಡುತ್ತೆ ಅಂತ ಅರ್ಥ. ಹಾರ್ಡ್ ವರ್ಕ್ ಸಕ್ಸಸ್ನ ಕಾಸ್ ಮಾಡುತ್ತೆ. ಹಾರ್ಡ್ ವರ್ಕ್ ಕಾಸ್ ಆದ್ರೆ ಸಕ್ಸಸ್ ಅನ್ನುವಂಥದ್ದು ಅದರ ಎಫೆಕ್ಟ್. ಓಕೆ, ಲೇಜಿನೆಸ್ ಫೇಲ್ಯೂರ್. ಈ ರೀತಿಯಾಗಿ ರಿಲೇಶನ್ಶಿಪ್ ಕಂಟಿನ್ಯೂ ಆಗುತ್ತೆ ಅಥವಾ ಕ್ಯಾರಿ ಫಾರ್ವರ್ಡ್ ಆಗತ್ತೆ. ಅದೇ ರೀತಿ ನೋಡಿ, ಸಿನಾನಿಮ್ಸ್ ಆಂಟೋನಿಮ್ಸ್ ಕೊಡ್ಬೋದು. ಸಿನಾನಿಮ್ಸ್ ಆಂಟೋನಿಮ್ಸ್ ಇವಾಗ ನೀವೆಲ್ಲರಿಗೂ ಗೊತ್ತಿರುತ್ತೆ, ವೊಕ್ಯಾಬುಲರಿ ಮಾಡ್ತಾ ಇರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ಕೂಡ ನಾನು ಹಲವಾರು ವೊಕ್ಯಾಬುಲರಿ ವರ್ಡ್ಸ್ನ ಡಿಸ್ಕಸ್ ಮಾಡಿದ್ದೆ. ಸೊ ವೊಕ್ಯಾಬುಲರಿಯಲ್ಲಿ ಆಂಟೋನಿಮ್ ಮತ್ತೆ ಸಿನಾನಿಮ್ ಅನ್ನುವಂಥದ್ದು ಒಂದು ಪ್ರಮುಖವಾದಂತಹ ಒಂದು ಪಾರ್ಟ್ ಇರುತ್ತೆ, ಒಂದು ಸೆಕ್ಷನ್ ಇರುತ್ತೆ. ಕರೆಕ್ಟ್. ಸೊ ಇದರಲ್ಲೂ ಕೂಡ ಸಿನಾನಿಮ್ ಆಂಟೋನಿಮ್ನ ಕೊಟ್ಟಿರ್ಬೋದು. ಯಾವುದರಲ್ಲಿ? ಎನಾಲಜಿಯಲ್ಲಿ. ಎಕ್ಸಾಂಪಲ್, ಜೈಂಟ್ಗೆ ಡ್ವಾರ್ಫ್, ತುಂಬಾ ಅತಿ ಉದ್ದ ಇರೋನು, ಟಾಲ್ ಶಾರ್ಟ್, ಜೈಂಟ್ ಡ್ವಾರ್ಫ್. ಹಾಗೆ ಝೆನಿತ್ ನಾದಿರ್. ಝೆನಿತ್ ಅಂದ್ರೆ ಹೈಯೆಸ್ಟ್ ಪಾಯಿಂಟ್, ನಾದಿರ್ ಅಂದ್ರೆ ಲೋಯೆಸ್ಟ್ ಪಾಯಿಂಟ್. ಈ ರೀತಿಯಾಗಿ ಸಿನಾನಿಮ್ ಮತ್ತೆ ಆಂಟೋನಿಮ್ಸ್ನ ರಿಲೇಶನ್ಶಿಪ್ ಕೂಡ ಕೊಟ್ಟಿರ್ಬೋದು. ಅದೇ ರೀತಿ ಪಾರ್ಟ್ ಮತ್ತೆ ಹೋಲ್. ಸೊ ಯಾವುದಾದರೂ ಒಂದು ದೊಡ್ಡ ವಸ್ತುವಿನ ಚಿಕ್ಕ ಪಾರ್ಟ್ನ ಒಂದು ರಿಲೇಶನ್ಶಿಪ್ ಆಗಿ ಕೊಟ್ಟಿರ್ಬೋದು. ಈಗ ಕಾರ್ ಕೊಟ್ಟಿದ್ರೆ ಕಾರಲ್ಲಿ ಬಳಸುವಂತಹ ಒಂದು ಚಿಕ್ಕ ಯಂತ್ರ ಯಾವುದು? ವೀಲ್. ಕಾರ್ಗೆ ವೀಲ್ ಆಗುತ್ತೆ, ಒಂದು ಪಾರ್ಟು ಕಾರ್ದು, ಒಂದು ಪಾರ್ಟು ವೀಲು. ಅದೇ ರೀತಿ ಲೀಫ್ ಯಾವ್ದ್ರ ಪಾರ್ಟು? ಎಲೆ ಯಾವ್ದ್ರ ಪಾರ್ಟ್ ಆಗುತ್ತೆ? ಟ್ರೀನ ಪಾರ್ಟ್ ಆಗುತ್ತೆ. ಫ್ಲವರ್ ಯಾವ್ದ್ರ ಪಾರ್ಟ್ ಆಗುತ್ತೆ? ಪ್ಲಾಂಟ್ನ ಪಾರ್ಟ್ ಆಗುತ್ತೆ. ಫ್ರೂಟ್ ಟ್ರೀನ ಪಾರ್ಟ್ ಆಗಿರುತ್ತೆ. ಓಕೆ, ಸೊ ಇದು ರೀಫಿಲ್, ಈ ಪೆನ್ನ ಪಾರ್ಟ್ ಆಗಿರುತ್ತಲ್ವಾ ರೀಫಿಲ್ಲು. ಸೊ ಇದನ್ನ ನಾವು ಪಾರ್ಟ್ ಹೋಲ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಸೊ ಇವಾಗ ನಾವು ಮಾಡಬೇಕಾಗಿರೋದೇನು? ಈ 5 ಮೋಸ್ಟ್ ಇಂಪಾರ್ಟೆಂಟ್ PYQs ನ ಮುಖಾಂತರ ಮಾಡಿರುವಂತಹ HYTs ಹೈ ಈಲ್ಡಿಂಗ್ ಟಾಪಿಕ್ಸ್ ಅಲ್ಲಿ ಈ 5 ಪ್ರಮುಖವಾದಂತಹ ರಿಲೇಶನ್ಶಿಪ್ಸ್ನ ನಾವು ನೋಡ್ಬೋದು. ಓಕೆ, ಸೊ ನಾವು ಜಾಸ್ತಿ ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕು? ಈ 5 ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ನ ನಾವು ಮಾಡಬೇಕಾಗಿರುತ್ತೆ. ಕರೆಕ್ಟ್? ಎಸ್. ಸೊ ನಾವಿವಾಗ ಒಂದೊಂದಾಗೆ ನೋಡ್ಕೊಂಬರೋಣ ಯಾವ್ಯಾವ ಇದಕ್ಕೆ ರಿಲೇಶನ್ಶಿಪ್ಗೆ ಯಾವ್ಯಾವ ವರ್ಡ್ಸ್ ಸರಿ ಬರುತ್ತೆ ಅಂತ. ಈಗ ಮೊದಲನೇದಾಗಿ ಟೂಲ್ ಮತ್ತೆ ಆಕ್ಷನ್ ಅಂತ ಹೇಳಿದೆ. ಟೂಲ್ ಮತ್ತೆ ಆಕ್ಷನ್ ಅಂತ ಅಂದ್ರೆ ಒಂದು ಯಂತ್ರ, ಆ ಯಂತ್ರನ ಏನಕ್ಕೆ ಬಳಕೆ ಮಾಡ್ತೀವಿ ನಾವು, ಇದು ರಿಲೇಶನ್ಶಿಪ್ ಇರುತ್ತೆ ಟೂಲ್ ಮತ್ತೆ ಯಂತ್ರ ಮತ್ತೆ ಅದರ ಉಪಯೋಗಕ್ಕೆ. ಈ ಒಂದು ರಿಲೇಶನ್ಶಿಪ್ಗೆ ಈ ಎಲ್ಲ ವರ್ಡ್ಸ್ ಇರ್ತವೆ. ಎಕ್ಸಾಂಪಲ್ಸ್ ನೋಡಿ ಏನಿದೆ. ಟೂಲ್ ಆಕ್ಷನ್, ಪೆನ್ ಏನಕ್ಕೆ ಬಳಸ್ತೀವಿ? ರೈಟ್ಗೆ, ಬರೆಯೋದಕ್ಕೆ. ನೀಡಲ್ನ ಯಾವುದಕ್ಕೆ ಬಳಸ್ತೀವಿ? ಹೊಲಿಗೆ ಹಾಕುವುದಕ್ಕೆ, ಸ್ಯೂವಿಂಗ್ ಅಂತ ಅಂತೀವಿ ಕನ್ನಡದಲ್ಲಿ, ಇಂಗ್ಲಿಷಲ್ಲಿ. ಸೊ ಹೊಲಿಗೆ ಹಾಕೋದನ್ನ ಕನ್ನಡದಲ್ಲಿ ಸ್ಯೂವಿಂಗ್ ಅಥವಾ ಸ್ಟಿಚಿಂಗ್ ಅಂತ ಕೂಡ ಕರಿಬೋದು. ಇದಕ್ಕೆ ನಾವು ಸ್ಟಿಚಿಂಗ್ ಅಂತಾನೂ ಕರಿಬೋದು. ಏನಂತ ಕರಿಬೋದು? ಸ್ಟಿಚಿಂಗ್ ಅಂತಾನೂ ಕರಿಬೋದು. ಓಕೆ, ಎಸ್. ನೈಫ್, ಚಾಕುನ ಏನಕ್ಕೆ ಯೂಸ್ ಮಾಡ್ತೀವಿ? ಕಟ್ ಮಾಡೋದಕ್ಕೆ.
ಆಕ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಚಾಪ್ ಮಾಡೋದಕ್ಕೆ. ಅದೇ ರೀತಿ ಗನ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ ನಾವು? ಶೂಟ್ ಮಾಡೋದಕ್ಕೆ. ಶೀಲ್ಡ್ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಪ್ರೊಟೆಕ್ಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಓಕೆ, ದ ಗನ್ ಶೂಟ್ಸ್ ಅಂಡ್ ದ ಶೀಲ್ಡ್ ಪ್ರೊಟೆಕ್ಟ್ಸ್. ಓಕೆ, ಎಸ್. ಸ್ಪ್ಯಾನರ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸ್ಪ್ಯಾನರ್ ಅಂದ್ರೆ ಏನಂತ. ಇದು ಸ್ಪ್ಯಾನರ್ನ ಬಳಸೋದೇನಕ್ಕೆ? ಗ್ರಿಪ್ಗೋಸ್ಕರ. ಅದೇ ರೀತಿ ಓರ್ ಅಂದ್ರೆ ಉಟ್ಟು ಅಂತೀವಲ್ವಾ, ದೋಣಿಲಿ ಬಳಸ್ತೀವಲ್ವಾ ಉಟ್ಟು, ಏನಕ್ಕೆ ಯೂಸ್ ಮಾಡ್ತೀವಿ? ರೋಯಿಂಗ್ಗೆ. ಈ ದೋಣಿಯಲ್ಲಿ ಹುಟ್ಟನ್ನ ಹಿಂದೆ ತಳ್ಳೋದಕ್ಕೆ ನಾವೇನಂತೀವಿ? ರೋಯಿಂಗ್ ಅಂತೀವಿ. ಆಲ್ ದೀಸ್ ಆರ್ ಯುವರ್ ವೊಕ್ಯಾಬ್ಯುಲರಿ ವರ್ಡ್ಸ್ ಆಲ್ಸೋ. ರೋಯಿಂಗ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಸ್ಪೂನ್ನ ಬಳಸೋದೇನಕ್ಕೆ? ತಿನ್ನೋದಕ್ಕೆ. ಈಟಿಂಗ್ ಅಥವಾ ಫೀಡಿಂಗ್ ಅಂತ ಕರಿತೀವಿ. ಈ ಫೀಡಿಂಗ್ ಆರ್ ಈಟಿಂಗ್. ಅದೇ ರೀತಿ ಲೆನ್ಸ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ ನಾವು? ಲೆನ್ಸ್, ಮ್ಯಾಗ್ನಿಫೈಯಿಂಗ್ ಲೆನ್ಸ್. ಚಿಕ್ಕದಾದ ವಸ್ತುನ ದೊಡ್ಡದಂಗೆ ನೋಡೋದಕ್ಕೆ ಯೂಸ್ ಮಾಡುವಂಥದ್ದು ಲೆನ್ಸ್. ಮ್ಯಾಗ್ನಿಫೈ ಮಾಡೋದಕ್ಕೆ ನಾವು ಲೆನ್ಸ್ನ ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ ಇನ್ನಷ್ಟು ಪದಗಳು ಯಾವ್ಯಾವುದು? ಶೋವೆಲ್ನ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಡಿಗ್ ಮಾಡೋದಕ್ಕೆ, ತೋಡೋದಕ್ಕೆ. ಹಳ್ಳ ತೋಡೋದಕ್ಕೆ ಯಾವುದನ್ನ ಯೂಸ್ ಮಾಡ್ತೀವಿ? ನಾವು ಶೋವೆಲ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಫಿಲ್ಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ? ನಿಮ್ಮ ಮನೇಲೆಲ್ಲ ವಾಟರ್ ಫಿಲ್ಟರ್ಸ್ ಇರುತ್ತೆ. ಆ ವಾಟರ್ ಫಿಲ್ಟರ್ಸ್ ಏನಕ್ಕೆ ಯೂಸ್ ಮಾಡೋದು? ವಾಟರ್ನ ಪ್ಯೂರಿಫೈ ಮಾಡೋದಕ್ಕೆ. ಸೊ ಫಿಲ್ಟರ್ ಯೂಸ್ ಮಾಡೋದೇನಕ್ಕೆ? ಪ್ಯೂರಿಫೈ ಮಾಡೋದಕ್ಕೆ. ಅಂಡರ್ಸ್ಟುಡ್? ಎಸ್. ಸೀವ್ ಅಂದ್ರೆ ಜರ್ಡಿ. ಈ ಸೀವ್ನ ನಾವು ಬಳಸೋದೇನಕ್ಕೆ? ಜರ್ಡಿನ ಬಳಸೋದೇನಕ್ಕೆ? ಸಿಫ್ಟ್ ಮಾಡೋದಕ್ಕೆ. ಇಂಗ್ಲಿಷ್ನಲ್ಲಿ ಸಿಫ್ಟ್ ಅಂತ ಅಂದ್ರೆ ಸಾರ್ಟಿಂಗ್ ಅಂತ ಕೂಡ ಆಗುತ್ತೆ. ಸಾರ್ಟಿಂಗ್ ಅಂದ್ರೆ ಪಾರ್ಟಿಕಲ್ಸ್ನ ಬೇರೆ ಬೇರೆ ಮಾಡುವಂಥದ್ದು. ಈ ಚಿಕ್ಕ ಪಾರ್ಟಿಕಲ್ಸ್ನ ದೊಡ್ಡ ಪಾರ್ಟಿಕಲ್ಸ್ನಿಂದ ಬೇರೆ ಮಾಡೋದಕ್ಕೆ ನಾವು ಜರ್ಡೆ ಹಿಡಿತೀವಲ್ವಾ, ಅದನ್ನೇ ಸಿಫ್ಟ್ ಅಂತೀವಿ ಅಥವಾ ಸಾರ್ಟಿಂಗ್ ಅಂತ ಅಂತೀವಿ. ಓಕೆ, ಸಿಫ್ಟಿಂಗ್ ಅಥವಾ ಸಾರ್ಟಿಂಗ್. ಶಿಫ್ಟಿಂಗ್ ಅಲ್ಲ, ಸಿಫ್ಟಿಂಗ್. ಎಚ್ಚಿಲ್ಲ ಇದರಲ್ಲಿ. ಓಕೆ, ಇದೇ ರೀತಿ ಮೈಕ್ರೋಸ್ಕೋಪ್ನ ಬಳಸೋದೇನಕ್ಕೆ? ಮೈಕ್ರೋಸ್ಕೋಪ್ ನೀವೆಲ್ಲ ನೋಡಿರ್ತೀರಾ, ನಿಮ್ಮ 10th ಸ್ಟ್ಯಾಂಡರ್ಡಲ್ಲೆಲ್ಲ ನೋಡಿರ್ತೀರಾ ಮೈಕ್ರೋಸ್ಕೋಪ್ನ ಯೂಸ್ ಮಾಡುವಂಥದ್ದು ಅಬ್ಸರ್ವ್ ಮಾಡೋದಕ್ಕೆ. ಯಾವುದನ್ನ ಅಬ್ಸರ್ವ್ ಮಾಡೋದಕ್ಕೆ? ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಅಬ್ಸರ್ವ್ ಮಾಡೋದಕ್ಕೆ ಅಥವಾ ಮ್ಯಾಗ್ನಿಫೈ ಮಾಡೋದಕ್ಕೆ. ಮೈಕ್ರೋಸ್ಕೋಪ್ ಇಟ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ಮ್ಯಾಗ್ನಿಫೈಯಿಂಗ್. ಅಂದ್ರೆ ಚಿಕ್ಕದಾಗಿರೋದನ್ನ ದೊಡ್ಡದಂತೆ ಮಾಡಿ ನೋಡೋದಕ್ಕೆ ನಾವು ಮೈಕ್ರೋಸ್ಕೋಪ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಲೆನ್ಸ್ ಅಂತ ಹೇಳಿದ್ರಲ್ಲ ಸರ್, ಮೈಕ್ರೋಸ್ಕೋಪ್ ಅಲ್ಲಿ ಇರುವಂಥದ್ದು ಕೂಡ ಲೆನ್ಸೇ. ಓಕೆ, ಮೈಕ್ರೋಸ್ಕೋಪ್ ಅಲ್ಲಿ ಇರೋದು ಕೂಡ ಲೆನ್ಸೇ ಇರ್ತವೆ. ಕ್ಯಾಮ್ರಾದಲ್ಲಿ ನಾವು ಝೂಮ್ ಮಾಡಿ ನೋಡ್ತೀವಲ್ವಾ, ಇದನ್ನ ಮ್ಯಾಗ್ನಿಫೈ ಅಂತ ಅಂತೀವಿ. ಸೊ ಅದನ್ನೇ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ನೋಡೋದಕ್ಕೆ ಯೂಸ್ ಮಾಡುವಂತಹ, ಬಳಕೆ ಮಾಡುವಂತಹ ಯಂತ್ರ ಯಾವುದು? ಅದು ನಮ್ಮ ಮೈಕ್ರೋಸ್ಕೋಪ್. ಓಕೆ, ಸ್ಕ್ಯಾಲ್ಪೆಲ್ ಅಂತ ಒಂದು ಟೂಲ್ ಇದೆ. ಅದನ್ನ ಯಾವುದಕ್ಕೆ ಬಳಸ್ತೀವಿ ಅಂದ್ರೆ ಡೈಸೆಕ್ಟ್ ಮಾಡೋದಕ್ಕೆ. ಓಕೆ, ಸೊ ನೀವು ಸೈನ್ಸ್ ಎಕ್ಸ್ಪೆರಿಮೆಂಟ್ ಎಲ್ಲ ನೀವು ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ, ಒಂದು ಸ್ಕ್ಯಾಲ್ಪೆಲ್ ಕೊಟ್ಬಿಟ್ಟು ಕಟ್ ಮಾಡಿ ಅಂತ ಕೊಡ್ತಾರೆ. ಓಕೆ, ದಿಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್. ಸ್ಕ್ಯಾಲ್ಪೆಲ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕಟ್ಟಿಂಗ್ ಆಲ್ಸೋ. ಸ್ಕ್ಯಾಲ್ಪೆಲ್ನ ಕಟ್ ಮಾಡೋದಕ್ಕೂ ಯೂಸ್ ಮಾಡ್ತೀವಿ. ಟಾಂಗ್ಸ್ ಅಂದ್ರೆ ಇಕ್ಕಳನ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಈ ತರ ಇರುತ್ತಲ್ಲ, ಹಿಂಗ್ ಅಂದಿದ ತಕ್ಷಣ ಕಚ್ಕೊಳ್ಳುತ್ತೆ, ಎತ್ಬೋದು. ಓಕೆ, ಟಾಂಗ್ಸ್ನ ಹೋಲ್ಡ್ ಮಾಡೋದಕ್ಕೆ, ಹಿಡ್ಕೊಳ್ಳೋದಕ್ಕೆ. ಇರೇಸರ್ನ ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ಅಳಿಸೋದಕ್ಕೆ, ಇರೇಸ್ ಮಾಡೋದಕ್ಕೆ. ಅದೇ ರೀತಿ ಕಾಂಪಸ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಡೈರೆಕ್ಷನ್ನ ನೋಡೋದಕ್ಕೆ. ಕಾಂಪಸ್ ಅಲ್ಲಿ ಯಾವಾಗಲೂ ಈ ತರ ಒಂದು ಕಾಂಪಸ್ ಇರುತ್ತೆ, ಇದನ್ನ ಈ ಒಂದು ಡೈರೆಕ್ಷನ್ ತೋರಿಸ್ತಾ ಇರುತ್ತೆ. ಈ ಡೈರೆಕ್ಷನ್ ಯಾವಾಗಲೂ ನಾರ್ತ್ ಕಡೆಗೆ ಡೈರೆಕ್ಟ್ ಮಾಡ್ತಾ ಇರುತ್ತೆ. ಉತ್ತರದ ಕಡೆಗೆ ಡೈರೆಕ್ಷನ್ ತೋರಿಸ್ತಾ ಇರುತ್ತೆ ಯಾವಾಗಲೂ ಕಾಂಪಸ್ಸು. ಓಕೆ, ಅದೇ ರೀತಿ ಇಲ್ಲಿ ಈಸ್ಟ್, ವೆಸ್ಟ್, ಸೌತ್ ಅಂತ ಕೂಡ ಇರುತ್ತೆ. ಸೊ ಈ ಒಂದು ಕಾಂಪಸ್ನ ಯೂಸ್ ಮಾಡ್ತಾ ನಾವು ಯಾವ ಡೈರೆಕ್ಷನ್ ಕಡೆಗೆ ಹೋಗ್ತಾ ಇದ್ದೀವಿ ಅಥವಾ ನಾವು ಯಾವ ಡೈರೆಕ್ಷನ್ಗೆ ಹೋಗಬೇಕು ಅಂತ ಗೊತ್ತಾಗುತ್ತೆ. ಎಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಇದನ್ನ?
ಏರೋಪ್ಲೇನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಏರೋಪ್ಲೇನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅದು ಬಿಟ್ರೆ ಶಿಪ್ಸ್ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ. ನೌಕೆಯಲ್ಲೂ ಕೂಡ ನಾವು ಇದನ್ನ ಯೂಸ್ ಮಾಡ್ತೀವಿ. ಯಾಕಂತ ಅಂದ್ರೆ ಇಡೀ ಸಮುದ್ರದಲ್ಲಿ ನಾವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಾಗಲ್ಲ, ಎಲ್ಲಿ ನೋಡಿದ್ರು ನೀರೇ. ಸೊ ಅಲ್ಲಿ ಯಾವ ಕಡೆ ಹೋಗ್ತಾ ಇದೀವಿ ಅಂತ ಗೊತ್ತಾಗಲ್ಲ. ಅಲ್ಲಿ ನಮ್ಮನ್ನ ಕಾಪಾಡುವಂಥದ್ದು ಇದೇ ಕಾಂಪಸ್, ಅಥವಾ ರಾತ್ರಿ ಹೊತ್ತಾದ್ರೆ ಸ್ಟಾರ್ಸ್. ಓಕೆ, ನಾರ್ತ್ ಸ್ಟಾರ್ ಅಂತ ನೀವು ಕೇಳಿರ್ತೀರಾ. ನಾರ್ತ್ ಸ್ಟಾರ್ ಕಡೆ ಯಾವಾಗ್ಲೂ ಮುಖ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾರ್ತ್ ಕಡೆ ಹೋಗ್ತಾ ಇದೀವಿ ಅಂತ ಅರ್ಥ. ಓಕೆ, ಎಸ್. ಹ್ಯಾಮರ್, ಸುತ್ಗೆ. ಸುತ್ಗೆ ಏನಕ್ಕೆ ಯೂಸ್ ಮಾಡ್ತೀವಿ? ಮಳೆ ಹೊಡೆಯೋದಕ್ಕೆ. ನೇಲಿಂಗ್, ನೇಲಿಂಗ್ ಅಂತ ಅಂತೀವಿ. ಅದೇ ರಡರ್, ರಡರ್ ಅಂದ್ರೆ ಶಿಪ್ ಅಲ್ಲಿ ಯೂಸ್ ಮಾಡುವಂತಹ ಸ್ಟೇರಿಂಗ್ ವೀಲ್. ಆಯ್ತಾ? ಶಿಪ್ ಅಲ್ಲಿ ನಾವು ಆ ಕಡೆಯಿಂದ ಈ ಕಡೆ ತಿರ್ಗ್ಸೋದಕ್ಕೆ ರಡ್ಡರ್ ಅಂತ ಕರಿತೀವಿ. ಇದು ಯಾವ್ದಕ್ಕೆ ಬಳಸ್ತೀವಿ? ಸ್ಟೀರ್ ಮಾಡೋದಕ್ಕೆ, ಸ್ಟೀರಿಂಗ್ ವೀಲ್. ಓಕೆ, ಸ್ಟೀರ್, ಸ್ಟೀರ್ ಅಂದ್ರೆ ಈ ಕಡೆಯಿಂದ ಆ ಕಡೆ ತಿರ್ಗ್ಸೋದು. ಓಕೆ, ಕಾರಲ್ಲೆಲ್ಲ ಇರುತ್ತಲ್ವಾ ಸ್ಟೇರಿಂಗ್ ವೀಲು, ಅದೇ ಶಿಪ್ ಅಲ್ಲಿ ಇರೋದನ್ನ ರಡ್ಡರ್ ಅಂತ ಕರಿತೀವಿ. ಯಾಕೆ ಇದಿಷ್ಟು ವರ್ಡ್ಸ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ ಅಂತ ಅಂದ್ರೆ ಆಲ್ ದೀಸ್ ಆರ್ PYQs. ಸೊ ಆಲ್ರೆಡಿ ಎಕ್ಸಾಮ್ನಲ್ಲಿ ಬಂದಿರುವಂತಹ ಕ್ವೆಶನ್ಸ್ ಇವೆಲ್ಲ. ಹಾಗಾಗಿ ಇದನ್ನ ಪ್ರಾಕ್ಟೀಸ್ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ. ಇವಾಗ ನಾವು ಯಾವ್ದನ್ನ ನೋಡಿದ್ವಿ? ಟೂಲ್ ಮತ್ತೆ ಆಕ್ಷನ್, ಯಂತ್ರ ಮತ್ತು ಯಂತ್ರದ ಬಳಕೆನ ನೋಡಿದ್ವಿ. ಇವಾಗ ನಾವು ಯಾವ್ದು ನೋಡೋಣ? ವರ್ಕರ್ ಮತ್ತೆ ಟೂಲ್ನ ರಿಲೇಶನ್ಶಿಪ್. ವರ್ಕರ್ ಮತ್ತೆ ಟೂಲ್ನ ರಿಲೇಶನ್ಶಿಪ್ ಏನಿರುತ್ತೆ? ಕೆಲಸಗಾರ ಮತ್ತು ಕೆಲಸಗಾರನು ಯೂಸ್ ಮಾಡುವಂತಹ, ಬಳಕೆ ಮಾಡುವಂತಹ ಯಂತ್ರ ಯಾವುದು? ಆಥರ್, ಬರಹಗಾರ ಯಾವ್ದನ್ನ ಯೂಸ್ ಮಾಡ್ತಾರೆ? ಪೆನ್ನ ಯೂಸ್ ಮಾಡ್ತಾರೆ. ಅದೇ ರೀತಿ ವಾರಿಯರ್, ಯೋಧ ಏನ್ ಯೂಸ್ ಮಾಡ್ತಾರೆ? ಗನ್ ಅಥವಾ ಕತ್ತಿ, ಕತ್ತಿನ ಯೂಸ್ ಮಾಡ್ತಾರೆ. ಕಾರ್ಪೆಂಟರ್, ಕಾರ್ಪೆಂಟರ್ ಅಂದ್ರೆ ಫರ್ನಿಚರ್ ಮಾಡೋರು, ಮರ ಕೆಲಸ ಮಾಡೋರು. ಅವ್ರು ಜಾಸ್ತಿ ಯೂಸ್ ಮಾಡೋದು ಏನ? ಗರಗಸನ, ಮರ ಕಟ್ ಮಾಡೋದು. ಸರ್ಜನ್ ಅಂದ್ರೆ ಡಾಕ್ಟರ್, ಯಾವ್ದನ್ನ ಯೂಸ್ ಮಾಡ್ತಾರೆ? ಸ್ಕ್ಯಾಲ್ಪೆಲ್ನ ಯೂಸ್ ಮಾಡ್ತಾರೆ. ಸ್ಕ್ಯಾಲ್ಪೆಲ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದೆ? ಕಟ್ ಮಾಡೋದಕ್ಕೆ. ಸೊ ನನ್ಗೆ ಇಲ್ಲಿ ಆಪರೇಷನ್ ಮಾಡಬೇಕು ಅಂತಂದ್ರೆ ಸ್ಕ್ಯಾಲ್ಪೆಲ್ನ ಮುಖಾಂತರ ಇಲ್ಲಿ ಸ್ಕಿನ್ನ ಕಟ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ಸ್ಕ್ಯಾಲ್ಪೆಲ್. ಅಥವಾ ಸರ್ಜನ್ಗೆ ವಿ ಕ್ಯಾನ್ ಆಲ್ಸೋ ಟೆಲ್ ಸ್ಟೆಥೋಸ್ಕೋಪ್. ಸ್ಟೆಥೋಸ್ಕೋಪ್ನ ಯೂಸ್ ಮಾಡ್ತಾರಲ್ವ ಡಾಕ್ಟರ್ಸು, ಅದನ್ನ ನಾವು ಇಲ್ಲಿ ಬರಿಬೋದು. ಓಕೆ, ಡಾಕ್ಟರ್, ಸ್ಟೆಥೋಸ್ಕೋಪ್. ಬ್ಲ್ಯಾಕ್ ಸ್ಮಿತ್, ಆನ್ವಿಲ್. ಬ್ಲ್ಯಾಕ್ ಸ್ಮಿತ್ ಅಂದ್ರೆ ಕುಲುಮೆ ಕೆಲಸ ಮಾಡುವರು. ಐರನ್, ಐರನ್ ಜೊತೆಗೆ ಕೆಲಸ ಮಾಡ್ತಾರಲ್ವಾ, ಇವ್ರನ್ನ ನಾವು ಬ್ಲ್ಯಾಕ್ ಸ್ಮಿತ್ ಅಂತ ಅಂತೀವಿ. ಶೆಫ್, ಅಡುಗೆ ಕೆಲಸ ಮಾಡೋರು ಏನ ಜಾಸ್ತಿ ಯೂಸ್ ಮಾಡ್ತಾರೆ? ನೈಫ್ನ ಕಟ್ ಮಾಡೋದಕ್ಕೆ. ವೆಜಿಟೇಬಲ್ಸ್, ತರಕಾರಿಗಳು ಅಥವಾ ಫ್ರೂಟ್ಸ್ ಎಲ್ಲ ಕಟ್ ಮಾಡೋದಕ್ಕೆ ಏನ ಯೂಸ್ ಮಾಡ್ತಾರೆ? ಅಡುಗೆ ಮಾಡೋರು ನೈಫ್ನ ಯೂಸ್ ಮಾಡ್ತಾರೆ. ಮೇಸನ್, ಮೇಸನ್ ಅಂದ್ರೆ ಕಟ್ಟಡವನ್ನ ಕಟ್ಟುವಂಥವ್ರು, ಅವ್ರು ಯೂಸ್ ಮಾಡುವಂಥದ್ದು ಟ್ರೋವೆಲ್. ಓಕೆ, ಟ್ರೋವೆಲ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಒಂದು ನೀವು ಮನೆ ಕಟ್ಸ್ಬೇಕಾದ್ರೆ ಯೂಸ್ ಮಾಡ್ತಾರಲ್ವಾ ಟ್ರೋವೆಲ್, ಅದನ್ನ ಯಾರು ಜಾಸ್ತಿ ಯೂಸ್ ಮಾಡೋದು? ಮನೆ ಕಟ್ಟೋರು. ಅದೇ ರೀತಿ ಡಾಕ್ಟರ್ ಯೂಸ್ ಮಾಡುವಂಥದ್ದು ಸ್ಟೆಥೋಸ್ಕೋಪ್. ಗಾರ್ಡನರ್, ಗಾರ್ಡನರ್ ಯೂಸ್ ಮಾಡೋದೇನು? ರೇಕ್. ರೇಕ್ ಅಂತ ಅಂದ್ರೆ ಈ ನಾಲ್ಕು ಈ ರೀತಿಯಾಗಿ ಇರುತ್ತಲ್ಲ, ಮಣ್ಣನ್ನ ಕೆರೆಯುವಂಥದ್ದು, ಅದಕ್ಕೆ ನಾವು ರೇಕ್ ಅಂತ ಕರಿತೀವಿ. ಆಸ್ಟ್ರಾನಮರ್, ಆಸ್ಟ್ರಾನಮರ್ ಅಂದ್ರೆ ನಕ್ಷತ್ರಗಳನ್ನ ನೋಡುವಂಥವ್ರು, ಅಬ್ಸರ್ವ್ ಮಾಡುವಂಥವ್ರು. ಏನ ಯೂಸ್ ಮಾಡಬೇಕು? ಟೆಲಿಸ್ಕೋಪ್ನ. ಟೆಲಿಸ್ಕೋಪ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ? ದೂರದ ವಸ್ತುಗಳನ್ನ ನಾವು ಹತ್ರದಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಮೂನ್ ತುಂಬಾ ದೂರದಲ್ಲಿ ಇದೆ ಅಲ್ವಾ, ಚಂದ್ರ ತುಂಬಾ ದೂರದಲ್ಲಿದೆ. ಅದೇ ಟೆಲಿಸ್ಕೋಪ್ ಅಲ್ಲಿ ನೋಡಿದ್ರೆ ಮುಂದೆನೇ ಇರೋ ತರ ಕಾಣುತ್ತೆ, ದೊಡ್ಡದಾಗಿ ಕಾಣುತ್ತೆ. ಬರೀ ಕಣ್ಣಲ್ಲಿ ನೋಡಿದ್ರೆ ತುಂಬಾ ಚಿಕ್ಕದಾಗಿ ಕಾಣ್ತಾನೆ ಚಂದ್ರ, ಅದೇ ಟೆಲಿಸ್ಕೋಪ್ ಅಲ್ಲಿ ನೋಡಿದ್ರೆ ತುಂಬಾ ದೊಡ್ಡದಾಗಿ ಕಾಣುತ್ತೆ. ಅದೇ ರೀತಿ ಸ್ಕಲ್ಪ್ಟರ್. ಸ್ಕಲ್ಪ್ಟರ್ ಅಂತ ಅಂದ್ರೆ ಈ ಶಿಲೆಗಳನ್ನೆಲ್ಲ ಕೆತ್ತುತ್ತಾರಲ್ವಾ, ಅವ್ರಿಗೆ ನಾವು ಸ್ಕಲ್ಪ್ಟರ್ ಅಂತ ಕರಿತೀವಿ. ಅವ್ರು ಯೂಸ್ ಮಾಡುವಂಥದ್ದು ಚಿಸೆಲ್. ಓಕೆ, ಚಿಸೆಲ್ ಅಂತ ಕರಿತೀವಿ. ಕೆತ್ತದಕ್ಕೆ, ಕೆತ್ತನೆಗೆ ಯೂಸ್ ಮಾಡುವಂತಹ ಯಂತ್ರ ಯಾವುದು? ಚಿಸೆಲ್. ಅದೇ ರೀತಿ ಬುಚ್ಚರ್. ಬುಚ್ಚರ್ ಅಂದ್ರೆ ಮಾಂಸವನ್ನ ಕತ್ತರಿಸುವಂಥವ್ರು ಯಾವ್ದನ್ನ ಯೂಸ್ ಮಾಡ್ತಾರೆ? ಚಾಪರ್ನ ಯೂಸ್ ಮಾಡ್ತಾರೆ.
ಕಟ್ ಮಾಡೋದಕ್ಕೆ ಯಾವುದನ್ನ ಯೂಸ್ ಮಾಡ್ತಾರೆ? ಚಾಪರ್ನ ಯೂಸ್ ಮಾಡ್ತಾರೆ. ಅದೇ ರೀತಿ ಟೈಲರ್ ನೀಡಲ್ನ ಯೂಸ್ ಮಾಡ್ತಾರೆ. ಒಳಗೆ ಹಾಕೋರು ಯಾವುದನ್ನ ಯೂಸ್ ಮಾಡ್ತಾರೆ? ನೀಡಲ್ನ ಯೂಸ್ ಮಾಡ್ತಾರೆ. ಸೂಜಿನ ಯೂಸ್ ಮಾಡ್ತಾರೆ. ಲಂಬರ್ ಜಾಕ್ ಅಂದ್ರೆ ಮರ ಕತ್ತರಿಸೋರು ಯಾವುದನ್ನ ಯೂಸ್ ಮಾಡ್ತಾರೆ? ಆಕ್ಸ್ನ, ಕೊಡಲಿನ. ಆಕ್ಸ್ ಅಂದ್ರೆ ಕೊಡಲಿ. ಅದೇ ರೀತಿ ಫಾರ್ಮರ್ ಯಾವುದನ್ನ ಜಾಸ್ತಿ ಬಳಸೋದು? ಉಳುಮೆ ಮಾಡ್ಬೇಕಂದ್ರೆ ಪ್ಲೋವ್ ಇರ್ಬೇಕಲ್ವಾ, ಪ್ಲವ್. ಅದೇ ರೀತಿ ಪೇಂಟರ್ ಯೂಸ್ ಮಾಡೋದು ಬ್ರಷ್ನ, ಪೇಂಟರ್ ಬ್ರಷ್ ಏನಕ್ಕೆ ಯೂಸ್ ಮಾಡ್ತೀವಿ? ಪೇಂಟಿಂಗ್ಗೆ ಯೂಸ್ ಮಾಡ್ತೀವಿ. ಸೋಲ್ಜರ್ ಇದ್ರೆ ಗನ್ ಅಥವಾ ರೈಫಲ್ನ ಯೂಸ್ ಮಾಡ್ತಾರೆ. ಕಾಬ್ಲರ್ ಅಂದ್ರೆ ಶೂ ಸರಿ ಮಾಡುವಂಥವ್ರು ಆಲ್ ಅಂತ ಕರಿತೀವಿ. ಈ ಶೂ ನಾವು ಈಗ ನೀವೇ ಏನಾದರೂ ಶೂನ ರಿಪೇರಿ ಮಾಡಿಸಿದ್ರೆ ಆ ಶೂನ ಒಂದು ಪ್ಲಾಟ್ಫಾರ್ಮ್ ಮೇಲೆ ಹಿಂಗೆ ಇಟ್ಕೋತಾರಲ್ವಾ, ಅದನ್ನ ಆಲ್ ಅಂತ ಕರೀತಾರೆ. ಓಕೆ, ಎಸ್. ಬಾರ್ಬರ್ ಕೂದಲು ಕತ್ತರಿಸೋರು ಏನ್ ಯೂಸ್ ಮಾಡ್ತಾರೆ? ಸಿಸರ್ಸ್ನ ಯೂಸ್ ಮಾಡ್ತಾರೆ. ಹಾಗೆ ಎಲೆಕ್ಟ್ರಿಷಿಯನ್ ಕೈಯಲ್ಲಿ ಏನಿರುತ್ತೆ? ಯಾವಾಗಲೂ ಟೆಸ್ಟರ್ ಇರುತ್ತೆ. ಓಕೆ, ಸೊ ಇದು ವರ್ಕರ್ ಟೂಲ್ನ ರಿಲೇಶನ್ಶಿಪ್ ಆಗಿರುತ್ತೆ. ಅದೇ ರೀತಿ ಕಾಸ್ ಎಫೆಕ್ಟ್ನ ರಿಲೇಶನ್ಶಿಪ್ ಏನು? ಯಾವ್ದ್ರಿಂದ ಯಾವ್ದಾಗುತ್ತೆ ಇದನ್ನ ನೋಡೋದಾದ್ರೆ, ಈ ಆಶ್ ಬರೋದು ಏದ್ರಿಂದ? ಫೈರ್ ಇಂದ. ಆಶ್ ಅಂದ್ರೆ ಮಸಿ ಬರೋದು ಏನ್ರಿಂದ? ಬೆಂಕಿಯಿಂದ. ಡಿಸ್ಟ್ರಕ್ಷನ್ನ ಯಾವ್ದು ಕಾಸ್ ಮಾಡುತ್ತೆ? ವಾರ್. ಈ ಧ್ವಂಸ ಆಗೋದು ಯಾವಾಗ? ವಾರ್ ಆದಾಗ ಧ್ವಂಸ ಆಗತ್ತೆ. ರೈನ್, ಫ್ಲಡ್. ತೀರಾ ಮಳೆ ಬಂದ್ರೆ ಫ್ಲಡ್ ಆಗತ್ತೆ, ಪ್ರವಾಹ ಆಗತ್ತೆ. ತೀರಾ ಇಂಜುರಿ ಆದ್ರೆ, ಯಾವುದೋ ಒಂದು ಗಾಯ ಆಯ್ತು ಅಂದ್ರೆ ಏನಾಗುತ್ತೆ? ಗಾಯದಿಂದ ನೋವಾಗತ್ತೆ. ಅದೇ ರೀತಿ ಜರ್ಮ್ಸ್, ಕೀಟಾಣುಗಳಿಂದ ಏನಾಗುತ್ತೆ? ರೋಗ ಬರುತ್ತೆ, ಡಿಸೀಸ್. ಮಿಸ್ಟೇಕ್, ನಾವು ತಪ್ಪು ಮಾಡಿದ್ರೆ ಅದಕ್ಕೆ ಪಶ್ಚಾತ್ತಾಪ ಅಥವಾ ಪ್ರಾಯಶ್ಚಿತ್ತ ಪಡ್ತೀವಲ್ವಾ, ಅದನ್ನ ನಾವು ರಿಗ್ರೆಟ್ ಅಂತ ಕರಿತೀವಿ. ಮೋಡ ಇದ್ರೆ ಮಳೆ ಬರುತ್ತೆ, ಕ್ಲೌಡ್, ರೈನ್. ಓವರ್ ಈಟಿಂಗ್, ಒಬೇಸಿಟಿ. ಜಾಸ್ತಿ ತಿಂದ್ರೆ, ಹೊಟ್ಟೆ ಬಾಕತನ ಇದ್ರೆ ಒಬೇಸಿಟಿ ಬರುತ್ತೆ, ದಪ್ಪ ಆಗ್ತೀರಾ. ಫ್ರಿಕ್ಷನ್ ಅಂದ್ರೆ ಈ ಉಜ್ಜಾಟ ಅಂತೀವಲ್ವಾ, ಅದಕ್ಕೆ ನಾವು ಫ್ರಿಕ್ಷನ್ ಅಂತೀವಿ. ಈ ಎರಡು ವಸ್ತುಗಳು ಉಜ್ಜಾಟದಲ್ಲಿ ತೊಡಗಿದ್ರೆ ಅಲ್ಲಿ ಹೀಟ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಹಿಂಗೆ ಮಾಡಿ ಕೈಯಲ್ಲಿ ಹಿಂಗೆ ಮಾಡಿದ್ರೆ ಇಲ್ಲಿ ನಿಮ್ಮ ಕೈ ಬಿಸಿ ಆಗುತ್ತೆ, ಹೀಟ್ ಫಾರ್ಮ್ ಆಗ್ತಿದೆ ಫ್ರಿಕ್ಷನ್ ಇಂದ. ಲೈಟ್, ಬೆಳಕಿಂದ ಏನಾಗುತ್ತೆ? ಕಾಣುತ್ತೆ, ವಿಸಿಬಿಲಿಟಿ. ಬೆಳಕಿದ್ರೆ ತಾನೇ ಕಾಣೋದು, ಕತ್ಲೆಯಲ್ಲಿ ಕಾಣುತ್ತಾ? ಕಾಣಲ್ಲ. ಸೊ ಬೆಳಕಿದ್ರೆ ಕಾಣುತ್ತೆ, ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಸೊ ಇದೇ ರೀತಿಯಾಗಿ ಇಲ್ಲಷ್ಟು ಕೆಲವು ಯಾವುದು ಕಾಸ್ ಎಫೆಕ್ಟ್ ರಿಲೇಶನ್ಶಿಪ್ ಕೊಡುವಂತಹ ವರ್ಡ್ಸ್ ಇದಾವೆ. ಯಾವುದು ನೋಡೋಣ? ಡ್ರಾಟ್ ಅಂದ್ರೆ ಮಳೆ ಬಂದಿಲ್ಲ ಅಂದ್ರೆ ಬರಗಾಲ ಬರುತ್ತೆ, ಫಮೈನ್ ಬರುತ್ತೆ. ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಇಮ್ಯುನಿಟಿ ಸಿಗುತ್ತೆ. ಐಸ್ನ ಇಟ್ಕೊಂಡ್ರೆ ಏನಾಗುತ್ತೆ? ಕೋಲ್ಡ್ ಆಗುತ್ತೆ. ಹಾರ್ಡ್ ವರ್ಕ್ ಮಾಡಿದ್ರೆ ಸಕ್ಸಸ್ ಆಗತ್ತೆ. ಇನ್ಫೆಕ್ಷನ್, ಫೀವರ್. ಯಾವುದಾದ್ರೂ ಒಂದು ಇನ್ಫೆಕ್ಷನ್ ಆದ್ರೆ, ಯಾವುದಾದ್ರೂ ಒಂದು ಕೀಟಾಣುವಿಂದ ಇನ್ಫೆಕ್ಷನ್ ಆದ್ರೆ ಏನ್ ಬರುತ್ತೆ? ಮೊದಲನೇದಾಗಿ ಜ್ವರ ಬರುತ್ತೆ, ಫೀವರ್. ಅರ್ಥಕ್ವೇಕ್ ಆದ್ರೆ ಸುನಾಮಿ ಆಗುತ್ತೆ. ಓಕೆ, ಎಸ್. ಗ್ರಾವಿಟಿ ಇರೋ ಕಾರಣಕ್ಕೆ ನಮಗೆ ವೆಯ್ಟ್ ಇರೋದು. ಅದೇ ರೀತಿ ಶಾಕ್ ಆದ್ರೆ ಭಯ ಆಗುತ್ತೆ, ಫಿಯರ್ ಅಂತ ಕರಿತೀವಿ. ಎಕ್ಸಸೈಸ್, ಡೈಲಿ ಎಕ್ಸಸೈಸ್ ಮಾಡಿದ್ರೆ ಫಿಟ್ ಆಗಿರ್ತೀವಿ. ನೆಗ್ಲಿಜೆಂಟ್ ಮಾಡಿದ್ರೆ ಆಕ್ಸಿಡೆಂಟ್ ಆಗುತ್ತೆ. ಓಕೆ, ನೆಗ್ಲಿಜೆನ್ಸ್, ಆಕ್ಸಿಡೆಂಟ್. ಇದೆಲ್ಲ ನಿಮ್ಮ ಕಾಸ್ ಎಫೆಕ್ಟ್ ತೋರಿಸುವಂತಹ ಪದಗಳು. ಇದೇ ರೀತಿ ಪಾರ್ಟ್ ಮತ್ತೆ ಹೋಲ್, ಸಿನಾನಿಮ್ಸ್ ಮತ್ತೆ ಆಂಟೋನಿಮ್ಸ್. ಪಾರ್ಟ್ ಮತ್ತೆ ಹೋಲ್ ನೆಕ್ಸ್ಟ್ ಬರುತ್ತೆ. ಸಿನಾನಿಮ್ಸ್ ಮತ್ತೆ ಆಂಟೋನಿಮ್ಸ್ ಪೇರ್ ಯಾವ್ಯಾವ್ದು ಬರುತ್ತೆ ಅಂದ್ರೆ, ಅಬಂಡನ್ಸ್ ಅಂದ್ರೆ ಪ್ಲೆಂಟಿ ಅಂತ ಅರ್ಥ. ಓಕೆ, ಅಬಂಡನ್ಸ್ ಅಂದ್ರೆ ಪ್ಲೆಂಟಿ, ಸಿನಾನಿಮ್. ಇದು ಸಿನಾನಿಮ್ ಆಗುತ್ತೆ ಅಬಂಡನ್ಸ್ ಅಂದ್ರೆ ಪ್ಲೆಂಟಿ. ಅದೇ ರೀತಿ ಜೈಂಟ್ಗೆ ಆಂಟೋನಿಮ್ ಏನಾಗುತ್ತೆ? ಡ್ವಾರ್ಫ್. ಅಬಂಡನ್ಸ್ಗೆ ಆಂಟೋನಿಮ್ ಏನಾಗುತ್ತೆ? ಸ್ಕೇರ್ಸಿಟಿ ಆಗುತ್ತೆ. ಕಡಿಮೆ ಇರೋದಕ್ಕೆ ನಾವು ಸ್ಕೇರ್ಸಿಟಿ ಅಂತೀವಿ. ಫ್ರಜೈಲ್ ಅಂದ್ರೆ ವೀಕ್. ಇದಕ್ಕೆ ಆಂಟೋನಿಮ್ ವಿರುದ್ಧಾರ್ಥಕ ಪದ ಏನಾಗುತ್ತೆ? ಸ್ಟ್ರಾಂಗ್. ಫ್ರಜೈಲ್,
ಸ್ಟ್ರಾಂಗ್. ಝೆನಿತ್, ಝೆನಿತ್ ಅಂದ್ರೆ ಟಾಪ್ ಪಾಯಿಂಟ್. ನಾದಿರ್ ಅಂದ್ರೆ ಲೋಯೆಸ್ಟ್ ಪಾಯಿಂಟ್. ಪೆನ್ಸಿವ್, ಪೆನ್ಸಿವ್ ಅಂದ್ರೆ ಥಾಟ್ಫುಲ್ ಅಂತ ಅರ್ಥ. ಓಕೆ. ಎಕ್ಸೋಡಸ್, ಎಕ್ಸೋಡಸ್ ಅಂದ್ರೆ ಹೊರ ಹೋಗೋದು. ಸುಮಾರಷ್ಟು ಜನ, ಹಲವಾರು ಜನ ಹೊರಗಡೆ ಹೋಗೋದನ್ನ ಎಕ್ಸೋಡಸ್ ಅಂತ ಕರಿತೀವಿ. ಅಂದ್ರೆ ಮೈಗ್ರೇಷನ್ ಮಾಡಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅಥವಾ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಸಾಕಷ್ಟು ಜನ ವಲಸೆ ಹೋದ್ರೆ ಅದಕ್ಕೆ ನಾವು ಎಕ್ಸೋಡಸ್ ಅಂತೀವಿ. ಎಕ್ಸೋಡಸ್. ಅದಕ್ಕೆ ಉಲ್ಟಾ ಆಪೋಸಿಟ್ ವರ್ಡ್ ಏನು? ಇನ್ಫ್ಲಕ್ಸ್, ಒಳಗಡೆ ಬರುವಂಥದ್ದು. ಓಕೆ. ವೇಗ್, ವೇಗ್ನ ಅರ್ಥ ಅಬ್ಸ್ಕ್ಯೂರ್ ಅಂದ್ರೆ ಸರಿ ಆಗದೆ ಇರುವಂಥದ್ದು, ಸರಿ ಇಲ್ಲದೆ ಇರುವಂಥದ್ದು. ವೇಗ್ಗೆ ಆಪೋಸಿಟ್ ವರ್ಡು ಕ್ಲಿಯರ್ ಅಂತ ಅರ್ಥ. ಕ್ಲಿಯರ್, ವೇಗ್ ಕ್ಲಿಯರ್. ಅರ್ಥ ಆಯ್ತಾ? ಎಸ್. ಹ್ಯಾರೋಗೆಂಟ್, ಆರೋಗೆಂಟ್ ಅಂದ್ರೆ ದುರಹಂಕಾರಿ ಅಂತ. ಹಂಬಲ್ ಅಂತ ಅಂದ್ರೆ ಬಹಳ ಒಳ್ಳೆಯ ವ್ಯಕ್ತಿ ಅಂತ ಅರ್ಥ, ಹಂಬಲ್. ಓಕೆ. ಎಸ್. ಕಾರ್ಡಿಯಲ್, ಕಾರ್ಡಿಯಲ್ ಅಂತ ಅಂದ್ರೆ ಫ್ರೆಂಡ್ಲಿ ಅಂತ ಅರ್ಥ. ಕಾರ್ಡಿಯಲ್ ಅಂದ್ರೆ ಫ್ರೆಂಡ್ಲಿ ಅಂತ ಅರ್ಥ. ಅದಕ್ಕೆ ಆಪೋಸಿಟ್ ವರ್ಡ್, ಕಾರ್ಡಿಯಲ್ಗೆ ಆಪೋಸಿಟ್ ವರ್ಡು ಕೋಲ್ಡ್ ಶೋಲ್ಡರ್ ಅಂತ ಕರಿತೀವಿ ಅಥವಾ ಎನಿಮೋಸಿಟಿ ಅಂತ ಕರಿತೀವಿ. ಓಕೆ. ಆನಿಮೋಸಿಟಿ, ANIMOSITY, ಆನಿಮೋಸಿಟಿ. ಅದೇ ರೀತಿ ಮೈಸರ್, ಮೈಸರ್ ಅಂದ್ರೆ ಜಿಪುಣತನ. ಮೈಸರ್ ಅಂದ್ರೆ ಜಿಪುಣತನ. ಸ್ಪೆಂಡ್ ಥ್ರಿಫ್ಟ್ ಅಂದ್ರೆ ಅತಿಯಾಗಿ ಖರ್ಚು ಮಾಡುವಂಥವ್ರು, ಅತಿಯಾಗಿ ದುಡ್ಡನ್ನ ಖರ್ಚು ಮಾಡೋರ್ನ ನಾವು ಸ್ಪೆಂಡ್ ಥ್ರಿಫ್ಟ್ ಅಂತ ಕರಿತೀವಿ. ಸೊ ಹಂಗೆ ಫಿಯರ್ಸ್ ಅಂದ್ರೆ ವೈಲೆಂಟ್ ಆಗುತ್ತೆ. ಏನ್ಷಿಯಂಟ್ ಅಂದ್ರೆ ಹಳೆ ಕಾಲದ್ದು, ಮಾಡರ್ನ್ ಅಂದ್ರೆ ಈಗಿನ ಕಾಲದ್ದು. ಅಥೆಂಟಿಕ್ ಅಂದ್ರೆ ಜೆನ್ಯೂನ್ ಅಂತ. ಅಥೆಂಟಿಕ್ಗೆ ಸಿನೋನಿಮ್ ಏನಾಗುತ್ತೆ? ಜೆನ್ಯೂನ್. ಅಥೆಂಟಿಕ್ಗೆ ಆಂಟೋನಿಮ್, ವಿರುದ್ಧಾರ್ಥಕ ಪದ ಏನಾಗುತ್ತೆ? ಫೇಕ್ ಆಗುತ್ತೆ. ಸೊ ಅದೇ ರೀತಿ ಬ್ಯಾರನ್, ಬ್ಯಾರನ್ ಅಂದ್ರೆ ಒಣ ಭೂಮಿ. ಅದಕ್ಕೆ ಆಪೋಸಿಟ್ ವರ್ಡು ಫರ್ಟೈಲ್ ಭೂಮಿ, ಫರ್ಟೈಲ್. ಬ್ರೇವ್, ಬ್ರೇವ್ ಅಂದ್ರೆ ವೇಲಿಯಂಟ್, ಯೋಧ, ಯೋಧ ಅಂತ ಕರಿತೀವಿ ಬ್ರೇವ್ ಸೋಲ್ಜರ್ಗೆ. ಓಕೆ. ಅದಕ್ಕೆ ವೇಲಿಯಂಟ್ ಅಂತಾನು ಕರಿತೀವಿ. ಇದಕ್ಕೆ ಉಲ್ಟಾ ಆಪೋಸಿಟ್ ವರ್ಡ್ ಏನಾಗುತ್ತೆ? ಕವರ್ಡ್ ಆಗುತ್ತೆ, ಹೇಡಿ ಅಂತ ಕರಿತೀವಿ. ಆಪ್ಟಿಮಿಸ್ಟ್, ಆಪ್ಟಿಮಿಸ್ಟ್ ಅಂದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದು. ಪೆಸಿಮಿಸ್ಟಿಕ್ ಅಂತ ಅಂದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು. ಇದನ್ನ ಪೆಸಿಮಿಸ್ಟ್, ಆಪ್ಟಿಮಿಸ್ಟ್ ಅಂತ ಕರಿತೀವಿ. ಕ್ಯಾಂಡಿಡ್, ಕ್ಯಾಂಡಿಡ್ ಅಂದ್ರೆ ನಿಜ, ಸತ್ಯ, ಟ್ರೂತ್ ಅಥವಾ ಫ್ರ್ಯಾಂಕ್. ಅದಕ್ಕೆ ಉಲ್ಟಾ ಆಪೋಸಿಟ್ ವರ್ಡ್ ಫಾಲ್ಸ್ ಅಥವಾ ಲೈ, ಸುಳ್ಳು ಅಂತ ಅರ್ಥ. ಟ್ರಾನ್ಸಿಯಂಟ್, ಟ್ರಾನ್ಸಿಯಂಟ್ ಅಂದ್ರೆ ಟೆಂಪರರಿ ಅಂತ ಅರ್ಥ. ಪರ್ಮನೆಂಟ್ ಅಂದ್ರೆ ಪರ್ಮನೆಂಟ್ ಅಂತ ಅರ್ಥ. ಆಪೋಸಿಟ್ ವರ್ಡ್ಸ್ ಇವೆರಡು. ಇದು ಸಿನಾನಿಮ್ಸ್ ಇದೆ. ಎನಾರ್ಮಸ್ ಅಂದ್ರೆ ಯೂಜ್, ಎನಾರ್ಮಸ್ ಬಹಳ ದೊಡ್ಡದಾದಂಥದಕ್ಕೆ ನಾವು ಎನಾರ್ಮಸ್ ಅಂತ ಕರಿತೀವಿ, ಹ್ಯೂಜ್. ಇದಕ್ಕೆ ಆಪೋಸಿಟ್ ವರ್ಡ್ ಎನಾರ್ಮಸ್ಗೆ ಲಿಟಲ್ ಅಥವಾ ಸ್ಮಾಲ್. ಸ್ಯಾವೇಜ್, ಸ್ಯಾವೇಜ್ ಅಂದ್ರೆ ಅನ್ಸಿವಿಲೈಸ್ಡ್ ಅಂತ. ಸಿವಿಲೈಸ್ಡ್ ಆಪೋಸಿಟ್ ವರ್ಡ್ ಆಗುತ್ತೆ. ಓಕೆ. ಇದು ನಿಮ್ಮ ಸಿನಾನಿಮ್ ಆಂಟೋನಿಮ್ ರಿಲೇಶನ್ಶಿಪ್ ತೋರಿಸುವಂತಹ ಪದಗಳು. ಅದೇ ರೀತಿ ಪಾರ್ಟ್ ಓಲ್ ರಿಲೇಶನ್ಶಿಪ್ನ ನಾವು ನೋಡೋದಾದ್ರೆ, ಪಾರ್ಟ್ ಓಲ್ ಬುಕ್ಕಲ್ಲಿ ಏನಿರುತ್ತೆ? ಚಾಪ್ಟರ್, ಅಥವಾ ಚಾಪ್ಟರ್ ಎಲ್ಲಿರುತ್ತೆ? ಬುಕ್ಕಲ್ಲಿ ಇರುತ್ತೆ. ಅದೇ ರೀತಿ ಕಿಚನ್ ಎಲ್ಲಿರುತ್ತೆ? ಮನೆಯಲ್ಲಿರುತ್ತೆ, ಹೌಸಲ್ಲಿರುತ್ತೆ. ಪೆಟಲ್ ಎಲ್ಲಿರುತ್ತೆ? ಫ್ಲವರ್ ಅಲ್ಲಿ. ಅದೇ ರೀತಿ ಸ್ಟಾರ್ಸ್ ಎಲ್ಲಿರುತ್ತೆ? ಗ್ಯಾಲಕ್ಸಿಯಲ್ಲಿ. ಪೆಟಲ್ ಫ್ಲವರ್ ಅಲ್ಲಿ ಇದ್ರೆ ಐಲ್ಯಾಂಡು ಆರ್ಕಿಪೆಲಾಗದಲ್ಲಿ ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ. ಪ್ಲೇಯರ್, ಒಬ್ಬ ಆಟಗಾರ ಯಾವ್ದ್ರಲ್ಲಿ ಇರ್ತಾನೆ? ಟೀಮಲ್ಲಿ ಇರ್ತಾನೆ. ಓಕೆ. ಎಸ್. ಬ್ಲೇಡ್, ಈ ಫ್ಯಾನ್ ನ ಬ್ಲೇಡ್ ಅಂತೀವಿ. 3 ರೆಕ್ಕೆಗಳೇನಿರ್ತವೆ, ಈ ರೆಕ್ಕೆಗಳು ಯಾವ್ದ್ರಲ್ಲಿ ಇರುತ್ತೆ? ಫ್ಯಾನ್ ಅಲ್ಲಿ ಇರುತ್ತೆ. ಅದೇ ರೀತಿ ಸೆಂಟೆನ್ಸ್ ಯಾವ್ದ್ರಲ್ಲಿ ಇರುತ್ತೆ? ಇದು ಇಡೀ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಇದು ಒಂದು ಸೆಂಟೆನ್ಸ್. ಸೊ ಇಡೀ ಪ್ಯಾರಾಗ್ರಾಫ್ ಅಲ್ಲಿ ಒಂದು ಪಾರ್ಟು ಸೆಂಟೆನ್ಸ್ ಅಂತ ಅರ್ಥ. ಕೀಬೋರ್ಡ್ ಅಲ್ಲಿ ಕೀಸ್ ಇರ್ತವೆ. ಕೀಸ್ ಅಂದ್ರೆ ಈ ಲೆಟರ್ಸು. ಈ ಕೀಬೋರ್ಡ್ ಅಲ್ಲಿ ಕೀಸ್ ಇರ್ತವೆ. ಅದೇ ರೀತಿ ದೇಶದಲ್ಲಿ, ಕಂಟ್ರಿಯಲ್ಲಿ ಯಾರು ಇರ್ತಾರೆ? ಸಿಟಿಸನ್ಸ್ಗಳು ಇರ್ತಾರೆ. ಓಕೆ. ಎಸ್. ಕಾರಲ್ಲಿ ಏನಿರುತ್ತೆ? ವೀಲ್ ಇರುತ್ತೆ. ಬಿಲ್ಡಿಂಗ್ ಅಲ್ಲಿ ಏನಿರುತ್ತೆ? ರೂಮ್ ಇರುತ್ತೆ. ಅಥವಾ ಉಲ್ಟಾನೂ ಹೌದು. ಲೀಫ್ ಯಾವ್ದ್ರಲ್ಲಿ ಇರುತ್ತೆ? ಟ್ರೀ ಅಲ್ಲಿ ಇರುತ್ತೆ. ಅದೇ ರೀತಿ ಬೀಡ್, ಮಣಿ ಯಾವ್ದ್ರಲ್ಲಿ ಇರುತ್ತೆ? ಸರದಲ್ಲಿರುತ್ತೆ, ನೆಕ್ಲೆಸ್ ಅಲ್ಲಿ ಇರುತ್ತೆ.
ಫಿಂಗರ್ ಬೆರಳು ಎಲ್ಲಿದೆ? ಕೈಯಲ್ಲಿದೆ, ಹ್ಯಾಂಡ್. ವರ್ಡ್ ಎಲ್ಲಿರುತ್ತೆ? ಲ್ಯಾಂಗ್ವೇಜ್. ಪದಗಳು ಯಾವ್ದ್ರಲ್ಲಿರುತ್ತೆ? ಒಂದು ಭಾಷೆಯಲ್ಲಿ ಪದಗಳು ಬರ್ತವೆ. ಅದೇ ರೀತಿ ಸ್ಟೇರ್ಸ್. ಸ್ಟೇರ್ ಎಲ್ಲಿರುತ್ತೆ? ಫ್ಲೈಟ್ ಅಲ್ಲಿ ಸ್ಟೇರ್ ಇರುತ್ತೆ. ಕೋರಸ್ ಎಲ್ಲಿ ನಾವು ಕೋರಸ್ನ ನೋಡ್ಬೋದು? ಒಂದು ಸಾಂಗ್ ನಲ್ಲಿ ನಾವು ಕೋರಸ್ನ ನೋಡ್ಬೋದು. ಅದೇ ರೀತಿ ಎಪಿಸೋಡ್. ಒಂದು ಎಪಿಸೋಡ್ ಎಲ್ಲಿ? ಒಂದು ದೊಡ್ಡ ಸೀರಿಯಲ್ ಅಲ್ಲಿ ಒಂದು ಎಪಿಸೋಡ್ ಇರುತ್ತೆ, ಹಲವಾರು ಎಪಿಸೋಡ್ಗಳಿರುತ್ತೆ, ಸಾವಿರಾರು ಗಟ್ಟಲೆ. ಈಗ ನೀವು ಕನ್ನಡ ಸೀರಿಯಲ್ ನೋಡಿದ್ರೆ 1000 ಸಂಚಿಕೆಗಳು ಅಂತ ಇರುತ್ತಲ್ವಾ? 1ನೇ ಸಂಚಿಕೆ, 2ನೇ ಸಂಚಿಕೆ, 3ನೇ ಸಂಚಿಕೆ, ಅದೇ ಎಪಿಸೋಡ್. ಈ ಒಂದು ಸೀರಿಯಲ್ ಅಲ್ಲಿ ಅಥವಾ ಸೀರೀಸ್ ಅಲ್ಲಿ ಬರುವಂಥದ್ದು ಎಪಿಸೋಡ್. ಅದೇ ರೀತಿ ಶಿಪ್ ಅಲ್ಲಿ ಬರುವಂಥದ್ದು ಸೇಲ್. ಓಕೆ, ಸೇಲ್. ಸೊ ಇದಿಷ್ಟು ನಿಮ್ಮ ವರ್ಬಲ್ ರೀಸನಿಂಗ್ ಅಲ್ಲಿ ಬರುವಂತಹ ಅನಾಲಜಿ ಕ್ವೆಶನ್ಸ್. ಓಕೆ, ಅನಾಲಜಿಯಲ್ಲಿ ಬರುವಂತಹ ಪದಗಳು. ಸೊ ವರ್ಬಲ್ ಅನಾಲಜಿಯಲ್ಲಿ ಈ ಒಂದು ಅನಾಲಜಿಯಲ್ಲಿ ಹಲವಾರು ರಿಲೇಶನ್ಶಿಪ್ಸ್ನ ನೋಡಿದ್ದೀವಿ. ಇವಾಗ ನಾವು ಇದಕ್ಕೆ ಹೋಗೋಣ. ಯಾವುದಕ್ಕೆ? ಕ್ಲಾಸಿಫಿಕೇಶನ್ ಅಥವಾ ಆಡ್ ಒನ್ ಔಟ್. ಈ ಆಡ್ ಒನ್ ಔಟ್ ಸರಣಿಯಲ್ಲಿ ಯಾವ್ದು ಬರುತ್ತೆ? ಸೊ ಇಲ್ಲಿವರೆಗೂ ನಾವು ವರ್ಬಲ್ ರೀಸನಿಂಗ್ ನ ನೋಡಿದ್ವಿ. ಇವಾಗ ಕ್ರಿಟಿಕಲ್ ರೀಸನಿಂಗ್ ನ ನೋಡೋಣ. ಓಕೆ, ಸೊ ಕ್ರಿಟಿಕಲ್ ರೀಸನಿಂಗ್ ಅಲ್ಲಿ ಮೊದಲನೇದಾಗಿ ಬರುವಂಥದ್ದು ಸ್ಟೇಟ್ಮೆಂಟ್ ಮತ್ತೆ ಅಸಂಪ್ಷನ್. ಈ ಸ್ಟೇಟ್ಮೆಂಟ್ ಮತ್ತೆ ಅಸಂಪ್ಷನ್ ನ ರಿಲೇಶನ್ಶಿಪ್ ಏನು? ಅಸಂಪ್ಷನ್ನು ಆ ಸ್ಟೇಟ್ಮೆಂಟ್ ಅಲ್ಲಿ ಇರಲ್ಲ, ಅದು ಔತ್ ಇರುತ್ತೆ. ಎಲ್ಲಿ ಔತ್ ಇರುತ್ತೆ ಅಂತಂದ್ರೆ ಆಥರ್ನ ಮನಸ್ಸಲ್ಲಿ, ಮೈಂಡ್ ಅಲ್ಲಿ. ಸೊ ನಾನು ಏನೋ ಒಂದು ಅಸ್ಯೂಮ್ ಮಾಡ್ಕೊಂತಾನೆ ಇಲ್ಲಿ ಹೇಳಿಕೆ ಹೇಳುವುದು. ನಾವು ಆ ಆಥರ್ ಏನ್ನ ಅಸ್ಯೂಮ್ ಮಾಡ್ಕೊಂಡಿದ್ದಾರೆ ಅಂತ ಕಂಡುಹಿಡಿಬೇಕಾಗತ್ತೆ. ಓಕೆ, ಕೆಲವೊಂದು ಎಕ್ಸಾಂಪಲ್ನ ಮುಖಾಂತರ ನಿಮ್ಗೆ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಎಕ್ಸ್ಕ್ಯೂಸ್ ಮಿ. ಸೊ ಇಲ್ಲಿ ಒಂದು ಗೋಲ್ಡನ್ ರೂಲ್ ಏನಪ್ಪಾ ಅಂತಂದ್ರೆ, ಗೋಲ್ಡನ್ ರೂಲ್, an assumption is always positive and directly supports the statement. ಈ ಸ್ಟೇಟ್ಮೆಂಟ್ಗೆ ಸಪೋರ್ಟ್ ಮಾಡುವಂತಹ ಅಸಂಪ್ಷನ್ನೇ ಯಾವಾಗಲೂ ಕರೆಕ್ಟ್ ಆಗಿರುತ್ತೆ. ಓಕೆ, ಇದು ಇದರ ಅರ್ಥ. ಅಂಡ್ ಸ್ಟೇಟ್ಮೆಂಟ್ ಮತ್ತೆ ಅಸಂಪ್ಷನ್ನ ಸಾಲ್ವ್ ಮಾಡಬೇಕಾದ್ರೆ ಯಾವಾಗಲೂ ನೆನ್ಪಿಟ್ಕೋಬೇಕಾಗಿರೋದೇನು? ಇಟ್ ವಿಲ್ ಆಲ್ವೇಸ್ ಬಿ ಪಾಸಿಟಿವ್ ಅಂತ. ಸೊ ಏನೋ ಒಂದು ಅಸಂಪ್ಷನ್ ಪಾಸಿಟಿವ್ ಆಗಿದ್ರೆ ಮಾತ್ರ ನಾನು ಒಂದು ಹೇಳಿಕೆನ ಹೇಳಕ್ಕೆ ಸಾಧ್ಯ. ಇದು ಒಂದು ಗೋಲ್ಡನ್ ರೂಲ್ ಸ್ಟೇಟ್ಮೆಂಟ್ ಮತ್ತೆ ಅಸಂಪ್ಷನ್ ಕ್ವೆಶನ್ಸ್ನ ಸಾಲ್ವ್ ಮಾಡೋದಕ್ಕೆ. ಫಸ್ಟ್ ಆಫ್ ಆಲ್, ಅಸಂಪ್ಷನ್ ಅಂದ್ರೆ ಆ ಹೇಳಿಕೆಯಲ್ಲಿ ಅದಿರಲ್ಲ, ಹೇಳಿಕೆಯ ಹಿಂದೆ, ಹೇಳಿಕೆಗೆ ಮುಂಚೆ ಬರುವಂಥದ್ದು ಅಸಂಪ್ಷನ್. ಎಕ್ಸಾಂಪಲ್ನ ನೋಡೋಣ. ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬೈ ಬ್ರ್ಯಾಂಡೆಕ್ಸ್ ಕ್ಲೋತ್ಸ್ ಟು ಲುಕ್ ಸ್ಟೈಲಿಶ್ ಅಂಡ್ ಸ್ಟೇ ಕಂಫರ್ಟಬಲ್. ಸೊ ಯಾವುದೋ ಒಂದು ಬ್ರ್ಯಾಂಡ್ನ ಬಟ್ಟೆ ತಗೊಂಡ್ರೆ ಸ್ಟೈಲಿಶ್ ಆಗೂ ಕಾಣುತ್ತೆ, ಹಾಗೆ ಕಂಫರ್ಟಬಲ್ ಆಗೂ ಇದೆ. ಇದು ನನ್ನ ಹೇಳಿಕೆ. ಸೊ ನಾನು ಯಾವ್ದೆಲ್ಲ ಅಸಂಪ್ಷನ್ ಮಾಡ್ತೀನಿ ನೋಡಿ. ಅಸಂಪ್ಷನ್ 1, ಪೀಪಲ್ ವಾಂಟ್ ಟು ಲುಕ್ ಸ್ಟೈಲಿಶ್. ಜನಕ್ಕೆ ಸ್ಟೈಲಿಶ್ ಆಗಿ ಕಾಣಕ್ಕೆ ಇಷ್ಟ ಅಂತ ಅರ್ಥ. ಅಸಂಪ್ಷನ್ 2, ಕಂಫರ್ಟ್ ಇಸ್ ಅ ಫ್ಯಾಕ್ಟರ್ ಪೀಪಲ್ ಕನ್ಸಿಡರ್ ವೈಲ್ ಬೈಯಿಂಗ್ ಕ್ಲೋತ್ಸ್. ಸೊ ನಾನು ಈ ಒಂದು ಹೇಳಿಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ? ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ. ಈ ಶರ್ಟ್ನ ತಗೋ, ನಿನಗೆ ಸ್ಟೈಲಿಶು ಇರುತ್ತೆ, ಜೊತೆಗೆ ಕಂಫರ್ಟಬಲ್ಲು ಇರುತ್ತೆ. ಇಲ್ಲಿ ನಾನು ಅಸಂಪ್ಷನ್ ಏನು? ನಾನು ಇದನ್ನು ಅಡ್ವರ್ಟೈಸ್ ಮಾಡೋದಕ್ಕೆ ನಾನು ಏನಂತ ಯೋಚನೆ ಮಾಡ್ತಾ ಇದ್ದೀನಿ ಹೇಳಿ? ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ, ಜನಕ್ಕೆ ಸ್ಟೈಲ್ ಅಂದರೆ ಇಷ್ಟ, ಸ್ಟೈಲಿಶ್ ಆಗಿ ಕಾಣಿಸ್ಬೇಕು ಅಂದರೆ ಇಷ್ಟ. ಅದಕ್ಕೆ ಸ್ಟೈಲಿಶ್ ಅನ್ನುವಂತಹ ಬಳಕೆ ಮಾಡಿದೆ. ಇದನ್ನು ತಗೊಂಡ್ರೆ ನೀನು ಸ್ಟೈಲಿಶ್ ಆಗಿ ಕಾಣ್ತೀಯ ಅಂದರೆ ನಿನಗೆ ಸ್ಟೈಲಿಶ್ ಇಷ್ಟ ಅಂತ. ಇದು ನನ್ನ ಅಸಂಪ್ಷನ್. ನಿನಗೆ ಸ್ಟೈಲಿಶ್ ಇಷ್ಟ ಇದ್ದರೆ ಮಾತ್ರ ನಾನು ಈ ಬಟ್ಟೆ ತಗೋ, ನೀನು ಸ್ಟೈಲಾಗಿ ಕಾಣಿಸ್ತೀಯಾ ಅಂತ ಹೇಳೋದು. ಜೊತೆಗೆ ನಿನಗೆ ಕಂಫರ್ಟಬಲ್ ಇದ್ರೆ ಮಾತ್ರ ನಾನು ಈ ಬಟ್ಟೆ ತಗೋ, ನೀವು ಕಂಫರ್ಟಬಲ್ ಆಗಿ ಇರ್ತೀರಾ ಅಂತ ಹೇಳಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಇದು ನನ್ನ ಅಸಂಪ್ಷನ್ಸ್ ಆಗಿರುತ್ತೆ. ಸೊ ಇಲ್ಲಿ 2 ಅಸಂಪ್ಷನ್ ಕೂಡ ಕರೆಕ್ಟ್ ಆಗಿರುತ್ತೆ. ಸೊ ಯಾವಾಗ ನಾನು ಈ ಬಟ್ಟೆ ತಗೋ, ಇದರಲ್ಲಿ ನೀವು ಸ್ಟೈಲಿಶ್ ಆಗೂ ಕಾಣ್ತೀರಾ, ಕಂಫರ್ಟಬಲ್ ಆಗೂ ಇರ್ತೀರಾ, ಇದರ ಹಿಂದಿನ ನನ್ನ ಯೋಚನೆ ಅಥವಾ ನನ್ನ ಅಸಂಪ್ಷನ್ ಏನಿತ್ತು ಅಂತಂದ್ರೆ, ನಿಮಗೆ ಸ್ಟೈಲ್ ಆಗಿ ಕಾಣಬೇಕು ಅಂತ ಇಷ್ಟ, ಜೊತೆಗೆ ನಿಮಗೆ ಕಂಫರ್ಟಬಲ್ ಆಗಿರಬೇಕು ಅಂತಲೂ ಇಷ್ಟ. ಹಾಗಾಗಿ ನಾನು ಈ 2 ಪದಗಳನ್ನ ಬಳಸ್ತೀನಿ ಈ ಬಟ್ಟೆನ ಅಡ್ವರ್ಟೈಸ್ ಮಾಡೋದಕ್ಕೆ. ಇದೇ ರೀತಿ 2ನೇ ಸ್ಟೇಟ್ಮೆಂಟ್ ನೋಡಿ. ದ ಗವರ್ಮೆಂಟ್ ಶುಡ್ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಆಫ್ ಬಸ್ಸಸ್ ಟು ರೆಡ್ಯೂಸ್ ಟ್ರಾಫಿಕ್ ಕಂಜಂಕ್ಷನ್ಸ್.
ಈ ಟ್ರಾಫಿಕ್ ಕಂಜಂಕ್ಷನ್ಸ್ನ ಅಂದರೆ ಟ್ರಾಫಿಕ್ನ ಕಡಿಮೆ ಮಾಡೋದಕ್ಕೆ ಏನು ಮಾಡಬೇಕು? ಗೌರ್ಮೆಂಟ್ ಶುಡ್ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಆಫ್ ಬಸ್ಸಸ್. ಅಂದರೆ ಬಸ್ಸಸ್ಗಳ ಸಂಖ್ಯೆನ ಜಾಸ್ತಿ ಮಾಡಬೇಕು. ಗೌರ್ಮೆಂಟ್ ಅವರು ಬಸ್ಗಳ ಸಂಖ್ಯೆನ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ಟ್ರಾಫಿಕ್ ಕಡಿಮೆ ಆಗುತ್ತೆ. ಇದು ನನ್ನ ಹೇಳಿಕೆ. ಇಲ್ಲಿ ನನ್ನ ಅಸಂಪ್ಷನ್ ಏನಿರುತ್ತೆ? ಮೋರ್ ಬಸ್ಸಸ್ ವಿಲ್ ಲೀಡ್ ಟು ಫ್ಯೂವರ್ ಪ್ರೈವೇಟ್ ವೆಹಿಕಲ್ಸ್ ಆನ್ ದ ರೋಡ್. ಅಂದರೆ ನಾನು ಇದರ ಇಂದಿನ ಉದ್ದೇಶ ಅಥವಾ ಇದರ ಇಂದಿನ ನನ್ನ ಯೋಚನೆ ಏನಿರುತ್ತೆ? ಗೌರ್ಮೆಂಟ್ ಅವರು ಜಾಸ್ತಿ ಬಸ್ಗಳನ್ನ ಕೊಟ್ಟರೆ ಏನು ಮಾಡ್ತಾರೆ? ಬಸ್ಸಲ್ಲೇ ಹೋಗ್ತಾರೆ. ಬಸ್ಸಲ್ಲಿ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಜನಗಳು ಏನು ಪ್ರೈವೇಟ್ ವೆಹಿಕಲ್ಸ್ ಯೂಸ್ ಮಾಡ್ತಾರೆ, ಬೈಕು ಕಾರ್ನ ಏನು ಯೂಸ್ ಮಾಡ್ತಾರೆ, ಈ ಯೂಸ್ ಕಡಿಮೆ ಆಗುತ್ತೆ. ಆ ಕಡಿಮೆ ಆಗೋದ್ರಿಂದನೇ ತಾನೇ ಟ್ರಾಫಿಕ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇರೋದು. ಸೊ ನನ್ನ ಒಂದು ಅಸಂಪ್ಷನ್ ಏನು, ನನ್ನ ಒಂದು ಊಹೆ ಏನು, ಬಸ್ಗಳನ್ನ ಜಾಸ್ತಿ ಮಾಡಿದ್ರೆ ಜನರು ತಮ್ಮ ಪ್ರೈವೇಟ್ ವೆಹಿಕಲ್ಸ್ನ ಯೂಸ್ ಮಾಡಲ್ಲ, ಪಬ್ಲಿಕ್ ಬಸ್ನೇ ಯೂಸ್ ಮಾಡ್ತಾರೆ ಅಂತ ಅರ್ಥ. ಸೊ ದಿಸ್ ಈಸ್ ಮೈ ಕರೆಕ್ಟ್ ಅಸಂಪ್ಷನ್ ಸ್ಟೇಟ್ಮೆಂಟ್ನ ಪ್ರಕಾರ. ಅದೇ ರೀತಿ ದ ಕರೆಂಟ್ ಫ್ರೀಕ್ವೆನ್ಸಿ ಆಫ್ ಬಸ್ಸಸ್ ಈಸ್ ಇನ್ಸಫಿಷಿಯಂಟ್. ಇವಾಗ ಟ್ರಾಫಿಕ್ಗೆ ಜಾಸ್ತಿ ಕಾರಣ ಆಗ್ತಾ ಇರೋದೇನು? ಪ್ರೈವೇಟ್ ವೆಹಿಕಲ್ಸ್ ಯಾಕೆ ಜಾಸ್ತಿ ಆಗ್ತಾ ಇದ್ದಾವೆ? ಯಾಕಂದರೆ ಗೌರ್ಮೆಂಟ್ ಅವರು ಜಾಸ್ತಿ ಬಸ್ಗಳನ್ನ ಬಿಡ್ತಾ ಇಲ್ಲ. ಇದು ನನ್ನ ಊಹೆ. ಆದ್ರಿಂದನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಗೌರ್ಮೆಂಟ್ ಏನು ಮಾಡಬೇಕು? ಬಸ್ಗಳನ್ನ ಜಾಸ್ತಿ ಮಾಡಬೇಕು. ಸೊ ಇವಾಗ ಅಟ್ ಪ್ರೆಸೆಂಟ್ ಏನಾಗ್ತಿದೆ? ಗೌರ್ಮೆಂಟ್ ಅವರು ಜಾಸ್ತಿ ಬಸ್ಗಳನ್ನ ಬಿಡ್ತಿಲ್ಲ. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಗೌರ್ಮೆಂಟ್ ಅವ್ರು ಜಾಸ್ತಿ ಬಸ್ ಬಿಟ್ರೆ ಟ್ರಾಫಿಕ್ ಕಡಿಮೆ ಆಗುತ್ತೆ ಅಂತ. ಇದು ನನ್ನ ಅಸಂಪ್ಷನ್ಸ್. ಓಕೆ, ಇದನ್ನ ನೀವೇ ಮಾಡಕ್ಕೆ ಟ್ರೈ ಮಾಡಿ. ಪ್ಲೀಸ್ ಕನ್ಸಲ್ಟ್ ಮೀ ಬಿಫೋರ್ ಮೇಕಿಂಗ್ ಎನಿ ಡಿಸಿಷನ್ ಆನ್ ದಿಸ್ ಪ್ರಾಜೆಕ್ಟ್. ಓಕೆ, ಇಲ್ಲೇ ಇದೆ ಆನ್ಸರು, ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಯಾಕೆ ಇದು ತಪ್ಪು, ಯಾಕೆ ಇದು ಕರೆಕ್ಟು ಅಂತ. ಓಕೆ, ಪುಟ್ ಇಟ್ ಡೌನ್ ಇನ್ ಅವರ್ ಕಮೆಂಟ್ ಸೆಕ್ಷನ್. ಯಾಕೆ ಅಸಂಪ್ಷನ್ ಟೂ ಮಾತ್ರ ಕರೆಕ್ಟು ಅಂತ. ನೆಕ್ಸ್ಟ್ ಬರುವಂಥದ್ದು ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ಸ್. ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ ಅಂದರೆ ಒಂದು ಹೇಳಿಕೆನ ಕೊಟ್ಟು ಆ ಹೇಳಿಕೆಯ ಮೇಲೆ ಏನನ್ನ ನಾನು ಡಿರೈವ್ ಮಾಡ್ಕೋತೀನಿ. ಇದು ರೀಡರ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಒಂದು ಸ್ಟೇಟ್ಮೆಂಟ್ನ ಓದ್ತಾ ಇದ್ದೀನಿ, ಆ ಓದಿಬಿಟ್ಟು ನನಗೆ ಏನು ಅರ್ಥ ಆಯಿತು, ಇದು ನನ್ನ ಕನ್ಕ್ಲೂಷನ್. ಏನು ಅರ್ಥ ಆಯಿತು ಅನ್ನುವುದು ಕನ್ಕ್ಲೂಷನ್. ಎಕ್ಸಾಂಪಲ್ ನೋಡಿ, ಮೋಸ್ಟ್ ಸ್ಟೂಡೆಂಟ್ಸ್ ಇನ್ ದಿಸ್ ಕ್ಲಾಸ್ ಆರ್ ಇಂಟೆಲಿಜೆಂಟ್. ಮೋಸ್ಟ್ ಸ್ಟೂಡೆಂಟ್ಸ್ ಇನ್ ದಿಸ್ ಕ್ಲಾಸ್ ಆರ್ ಇಂಟೆಲಿಜೆಂಟ್. ಇಲ್ಲಿ ಏನು ಅರ್ಥ ಆಯಿತು ಅಂತ ಅಂದರೆ, ಈ ಒಂದು ಕ್ಲಾಸ್ನಲ್ಲಿ ಎಷ್ಟೊಂದು ಜನ ಇಂಟೆಲಿಜೆಂಟ್ ಬುದ್ಧಿವಂತರಿದ್ದಾರೆ ಅಂತ ಅರ್ಥ. ಕನ್ಕ್ಲೂಷನ್ ಒಂದು ನೋಡಿ, ದೇರ್ ಆರ್ ನೋ ಡಲ್ ಸ್ಟೂಡೆಂಟ್ಸ್ ಇನ್ ದಿಸ್ ಕ್ಲಾಸ್. ಯಾರು ಡಲ್ ಸ್ಟೂಡೆಂಟ್ಸೇ ಇಲ್ವಾ? ಅದಕ್ಕೆ ತಾನೇ ಮೋಸ್ಟ್ ಸ್ಟೂಡೆಂಟ್ಸ್ ಅಂತ ಹೇಳಿರೋದು ನಾನಿಲ್ಲಿ. ಮೋಸ್ಟ್ ಸ್ಟೂಡೆಂಟ್ಸ್ ಅಂದರೆ ಬಹಳಷ್ಟು ಜನ ಬುದ್ಧಿವಂತರಿದ್ದಾರೆ. ಹಂಗಂದ್ ಮಾತ್ರಕ್ಕೆ ಯಾರು ದಡ್ರಿಲ್ವಾ? ಯಾರು ದಡ್ರಿಲ್ಲ ಅಂದಿದ್ರೆ ಇಲ್ಲಿ ಮೋಸ್ಟ್ ಸ್ಟೂಡೆಂಟ್ಸ್ ಅಂತಿರ್ಲಿಲ್ಲ, ಆಲ್ ಸ್ಟೂಡೆಂಟ್ಸ್ ಅಂತಿದ್ದೆ. ಸೊ ಹಾಗಾಗಿ ಕನ್ಕ್ಲೂಷನ್ 1 ತಪ್ಪಾಗುತ್ತೆ. ಅದಾದ್ಮೇಲೆ ಕನ್ಕ್ಲೂಷನ್ 2, ಸಮ್ ಸ್ಟೂಡೆಂಟ್ಸ್ ಆರ್ ಇಂಟೆಲಿಜೆಂಟ್ಸ್. ಕೆಲವರು ಸ್ಟೂಡೆಂಟ್ಸು ಏನು ಬುದ್ಧಿವಂತರಿದ್ದಾರೆ, ಅದನ್ನೇ ಹೇಳ್ತಾ ಇದ್ದೀನಿ ನಾನಿಲ್ಲಿ. ಎಷ್ಟೊಂದು ಸ್ವಲ್ಪ ಅಷ್ಟೇ ಡಿಫ್ರೆನ್ಸು. ಸಮ್ ಅಂದರೆ ಎಷ್ಟಾದರೂ ಆಗಿರ್ಬೋದು. ಓಕೆ, 100ಕ್ಕೆ 99 ಅಂದ್ರೂ ಸಮ್ ಅಂತಾನೆ ಅನ್ಬೋದು. ಓಕೆ, ಎಸ್. ಸೊ ಅದೇ ರೀತಿ ಇನ್ನೊಂದು ಸ್ಟೇಟ್ಮೆಂಟ್, ರೆಗ್ಯುಲರ್ ಎಕ್ಸಸೈಸ್ ಇಂಪ್ರೂವ್ಸ್ ಹಾರ್ಟ್ ಹೆಲ್ತ್. ಸೊ ನಾವು ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ತಾ ಇದ್ರೆ ಹಾರ್ಟ್ ಹೆಲ್ತ್ ಜಾಸ್ತಿ ಆಗುತ್ತೆ, ಹೃದಯದ ಆರೋಗ್ಯ ಜಾಸ್ತಿ ಆಗುತ್ತೆ. ಇದು ನನ್ನ ಸ್ಟೇಟ್ಮೆಂಟ್. ಕನ್ಕ್ಲೂಷನ್ ನೋಡಿ, ಆಲ್ ಪೀಪಲ್ ವಿತ್ ಹೆಲ್ದಿ ಹಾರ್ಟ್ಸ್ ಎಕ್ಸಸೈಸ್ ರೆಗ್ಯುಲರ್ಲಿ. ಎಕ್ಸಸೈಸ್ ಮಾಡಿದ್ರೆ ಏನು ಹೃದಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಹಂಗಂತ ಎಲ್ಲ ಚೆನ್ನಾಗಿರೋ ಹೃದಯ ಇರುವಂಥವ್ರು ಎಲ್ಲರೂ ಎಕ್ಸಸೈಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನ ನಾನು? ಹೇಳ್ತಿಲ್ಲ. ಎಕ್ಸಸೈಸ್ ಮಾಡ್ದೇನೂ ಹೃದಯ ಚೆನ್ನಾಗಿರ್ಬೋದು, ಇದನ್ನು ನಾನು ಹೇಳ್ತಾನೆ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ನೀವು ಎಕ್ಸಸೈಸ್ ಮಾಡಿದ್ರೆ ಹಾರ್ಟ್ ಚೆನ್ನಾಗಿರುತ್ತೆ. ಹಂಗಂದ್ರೆ ಹಾರ್ಟ್ ಚೆನ್ನಾಗಿರ್ಬೇಕು ಅಂದರೆ ಎಕ್ಸಸೈಸೇ ಮಾಡಬೇಕಾ? ಅದು ನನಗೆ ಗೊತ್ತಿಲ್ಲ. ಸೊ ಸ್ಟೇಟ್ಮೆಂಟ್ನ ಪ್ರಕಾರ ಎಕ್ಸಸೈಸ್ ಮಾಡೋದ್ರಿಂದ ಹಾರ್ಟ್ ಚೆನ್ನಾಗಿರುತ್ತೆ, ಇಷ್ಟರಲ್ಲೇ ಇರ್ಬೇಕು. ನಾನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಹಾಕೋಬಾರ್ದು, ಇಷ್ಟರಲ್ಲೇ ಇರಬೇಕು. ಎಕ್ಸಸೈಸ್ ಮಾಡಿ ಹಾರ್ಟ್ ಚೆನ್ನಾಗಿರುತ್ತೆ ಹಂಗನ್ಬಿಟ್ಟು ಉಲ್ಟಾ ಕರೆಕ್ಟಾ? ಹಾರ್ಟ್ ಚೆನ್ನಾಗಿದೆ ಅಂತಂದರೆ ಅವ್ನು ಯಾವಾಗಲೂ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡ್ತಾನೆ ಅಂತ ಅರ್ಥನಾ? ಇಲ್ಲ, ಆ ಅರ್ಥ ಬರಲ್ಲ. ಸ್ವಲ್ಪ ಬ್ರಾಡ್ ಅರ್ಥ ಅದು.
ಓಕೆ, ನಾವು ಯಾವತ್ತೂ ಹೇಳಿಕೆನ ಬಿಟ್ಟು ಹೋಗ್ಬಾರ್ದು, ಹೇಳಿಕೆಯಲ್ಲೇ ಇರಬೇಕು. ಹೇಳಿಕೆಯಲ್ಲಿ ಏನು ಹೇಳ್ತಾ ಇದ್ದಾರೆ ಅದನ್ನ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಓಕೆ, ಎಸ್. ಎಕ್ಸಸೈಸ್ ಈಸ್ ಅ ವೇ ಟು ಮೇಂಟೈನ್ ಅ ಹೆಲ್ದಿ ಹಾರ್ಟ್. ನಿಮ್ಗೆ ಏನಾದರೂ ಹೆಲ್ದಿ ಹಾರ್ಟ್ ಬೇಕು ಅಂತ ಅಂದರೆ ನೀವು ಎಕ್ಸಸೈಸ್ ಮಾಡಿ ಅಂತ ಕನ್ಕ್ಲೂಷನ್ ಇದೆ. ಸೊ ರೆಗ್ಯುಲರ್ ಎಕ್ಸಸೈಸ್ ಇಂಪ್ರೂವ್ಸ್ ಹಾರ್ಟ್ ಹೆಲ್ತ್. ಎನ್ಸ್ ಎಕ್ಸಸೈಸ್ ಈಸ್ ಅ ವೇ ಟು ಮೇಂಟೈನ್ ಅ ಹೆಲ್ದಿ ಹಾರ್ಟ್. ಓಕೆ, ಎಸ್. ಓನ್ಲಿ ಹೈ ಸ್ಕೋರಿಂಗ್ ಸ್ಟೂಡೆಂಟ್ಸ್ ಗೆಟ್ ಅಡ್ಮಿಷನ್ ಟು ದಿಸ್ ಕಾಲೇಜ್. ಇದ್ರ ಅರ್ಥ ಏನು? ಈ ಕಾಲೇಜಿನಲ್ಲಿ ಯಾರಿಗೆ ಮಾತ್ರ ಸೀಟ್ ಸಿಗೋದು? ಜಾಸ್ತಿ ಮಾರ್ಕ್ಸ್ ತಗೊಂಡವ್ರಿಗೆ ಮಾತ್ರ ಸೀಟ್ ಸಿಗೋದು. ಅಂದರೆ ಇದರಲ್ಲಿ ನಾನು ಏನನ್ನ ಅರ್ಥ ಮಾಡ್ಕೋಬೋದು ಅಂತಂದರೆ, ಈ ಸ್ಕೂಲ್ನಲ್ಲಿ ಇರೋರೆಲ್ಲ ಹೈ ಸ್ಕೋರಿಂಗ್ ಸ್ಟೂಡೆಂಟ್ಸ್ ಅಂತಾನೆ. ಜಾಸ್ತಿ ಮಾರ್ಕ್ಸ್ ಬಂದರೆ ತಾನೇ ಅಡ್ಮಿಷನ್ ಆಗೋದು. ಸೊ ಆ ಸ್ಕೂಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದರೆ ಆ ವ್ಯಕ್ತಿಗೆ ಜಾಸ್ತಿ ಮಾರ್ಕ್ಸ್ ಬಂದಿದೆ ಅಂತಾನೆ ಅರ್ಥ, ಇಲ್ಲಾಂದರೆ ಅಡ್ಮಿಷನ್ನೇ ತಗೋತಿರ್ಲಿಲ್ಲ. ಕರೆಕ್ಟಾ? ಸೊ ಮೈ ಕನ್ಕ್ಲೂಷನ್ 1, ಆಲ್ ಸ್ಟೂಡೆಂಟ್ಸ್ ಇನ್ ದಿಸ್ ಕಾಲೇಜ್ ಆರ್ ಹೈ ಸ್ಕೋರರ್ಸ್. ಎಲ್ಲರೂ, ಪ್ರತಿಯೊಬ್ಬರು ಕಾಲೇಜಲ್ಲಿ ಹೈ ಸ್ಕೋರರ್ಸೇ ಇರ್ತಾರೆ, ಇಲ್ಲಾಂದರೆ ಅಡ್ಮಿಷನ್ನೇ ಆಗಲ್ವಲ್ಲ ಅಲ್ವಾ? ಎಸ್. ಲೋ ಸ್ಕೋರರ್ಸ್ ಡು ನಾಟ್ ಗೆಟ್ ಅಡ್ಮಿಷನ್. ಇದನ್ನೇ ಹೇಳ್ತಾ ಇದ್ದೆ ಇವಾಗ. ಕಡಿಮೆ ಸ್ಕೋರ್ ಮಾಡಿರೋರಿಗೆ ಅಡ್ಮಿಷನ್ ಸಿಗಲ್ಲ ಅಂತ ಅರ್ಥ. ಓಕೆ, ಸೊ ಎರಡು ಕನ್ಕ್ಲೂಷನ್ನು ಫಾಲೋ ಆಗುತ್ತೆ. ಇದೇ ರೀತಿಯಾಗಿ ಬರುವಂಥದ್ದು ಕೋರ್ಸ್ ಆಫ್ ಆ್ಯಕ್ಷನ್. ಕೋರ್ಸ್ ಆಫ್ ಆ್ಯಕ್ಷನ್ ಯಾವಾಗ ಬರುತ್ತೆ ಅಂತಂದರೆ, ಒಂದು ಹೇಳಿಕೆ ಕೊಟ್ಟಿರ್ತಾರೆ. ಯಾವ ರೀತಿಯಾದಂತಹ ಹೇಳಿಕೆ ಅಂದರೆ ಯೂಶಲಿ ಪ್ರಾಬ್ಲಮ್ ಬೇಸ್ಡ್ ಹೇಳಿಕೆ ಕೊಟ್ಟಿರ್ತಾರೆ. ಅದಕ್ಕೆ ಕೋರ್ಸ್ ಆಫ್ ಆ್ಯಕ್ಷನ್ ಕಂಡುಹಿಡಿರಿ ಅಂತಂದರೆ ಏನು ಸೊಲ್ಯೂಷನ್ ಇದಕ್ಕೆ? ಸೊ ಸೊಲ್ಯೂಷನ್ ಕಂಡುಹಿಡಿಬೇಕಾದ್ರೆ ಯಾವಾಗಲೂ ನಾವು ನೆನ್ಪಿಟ್ಕೋಬೇಕಾಗಿರೋದೇನು, ಲಾಜಿಕಲ್ ಇರಬೇಕು, ಎಫೆಕ್ಟಿವ್ ಇರಬೇಕು, ಮತ್ತು ಎಥಿಕಲ್ ಇರಬೇಕು. ಫಾರ್ ಎಕ್ಸಾಂಪಲ್, ಇಂಡಿಯಾದು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಅಂದರೆ ಕೋರ್ಸ್ ಆಫ್ ಆ್ಯಕ್ಷನ್ ಏನು? ಅವೇರ್ನೆಸ್ ಮೂಡಿಸ್ಬೇಕು, ಅದು ನಿಮ್ಮ ಕೋರ್ಸ್ ಆಫ್ ಆ್ಯಕ್ಷನ್ ಇರುತ್ತೆ. ಅದು ಬಿಟ್ಬಿಟ್ಟು ನೀವು ಎಲ್ಲರೂ ಸಾಯಿಸ್ಬಿಡೋಣ ಅಂತಂದರೆ ಈಸ್ ಇಟ್ ಫೀಸಿಬಲ್? ಇಟ್ ಈಸ್ ನಾಟ್ ಫೀಸಿಬಲ್, ಇಟ್ ಈಸ್ ನಾಟ್ ಎಥಿಕಲ್, ಇಟ್ ಈಸ್ ನಾಟ್ ಲೀಗಲ್ ಆಲ್ಸೋ. ಸೊ ಕೋರ್ಸ್ ಆಫ್ ಆ್ಯಕ್ಷನ್ ಅಂದರೆ ಯಾವಾಗಲೂ ಇಟ್ ಶುಡ್ ಬಿ ಲಾಜಿಕಲ್, ಇಟ್ ಶುಡ್ ಬಿ ಎಥಿಕಲ್, ಇಟ್ ಶುಡ್ ಬಿ ಫೀಸಿಬಲ್. ಓಕೆ, ಎಸ್. ಕೆಲವೊಂದು ಎಕ್ಸಾಂಪಲ್, there has been a significant increase in waterborne diseases in the city. ಈ ಒಂದು ಸಿಟಿಯಲ್ಲಿ ನೀರಿನಿಂದ ಹರಡುತ್ತಾ ಇರುವಂತಹ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ಏನು ಕೋರ್ಸ್ ಆಫ್ ಆ್ಯಕ್ಷನ್ನ ತಗೋಬೋದು? ಈ ನಿಂತಿರುವಂತಹ ನೀರನ್ನು ನಾವು ಸ್ವಚ್ಛಗೊಳಿಸ್ಬೇಕು, ನಮ್ಮ ಸರೌಂಡಿಂಗ್ಸ್ನ ಅಕ್ಕಪಕ್ಕದಲ್ಲಿರುವಂಥ ಸ್ವಚ್ಛವಾಗಿ ಇಟ್ಕೋಬೇಕು. ಇದು ಕೋರ್ಸ್ ಆಫ್ ಆ್ಯಕ್ಷನ್ ಇರುತ್ತೆ. ಇಲ್ಲಿ ಏನು ಕೊಟ್ಟಿರ್ತಾರೆ? ದ ಸಿಟಿ ಕೌನ್ಸಿಲ್ ಶುಡ್ ಅಡ್ವೈಸ್ ಪೀಪಲ್ ಟು ಬಾಯ್ಲ್ ವಾಟರ್ ಬಿಫೋರ್ ಡ್ರಿಂಕಿಂಗ್. ಸೊ ನೀರಿಂದ ಹರಡ್ತಾ ಇರೋ ಕಾಯಿಲೆ ಆಗಿರೋದ್ರಿಂದ ನೀರನ್ನ ಬಿಸಿ ಮಾಡಿ ಕುದಿಸಿ ಕುಡಿಯೋದ್ರಿಂದ ಕೀಟಾಣುಗಳು ಸಾಯ್ತವೆ, ರೋಗ ಬರಲ್ಲ. ದಟ್ ಈಸ್ ಅ ಕೋರ್ಸ್ ಆಫ್ ಆ್ಯಕ್ಷನ್. ಎರಡನೇದು, ದ ಕೌನ್ಸಿಲ್ ಶುಡ್ ಇಮಿಡಿಯೇಟ್ಲಿ ಚೆಕ್ ದ ವಾಟರ್ ಪ್ಯೂರಿಫಿಕೇಶನ್ ಪ್ಲಾಂಟ್ಸ್. ಸೊ ಎಲ್ಲೆಲ್ಲಿ ವಾಟರ್ ಪ್ಯೂರಿಫಿಕೇಶನ್ ಪ್ಲಾಂಟ್ಸ್ ಇದೆ ಅಲ್ಲೂ ಕೂಡ ಚೆಕ್ ಮಾಡಬೇಕು, ಸ್ಟ್ಯಾಂಡರ್ಡ್ಸ್ ಕರೆಕ್ಟಾಗಿದೆಯಾ ಅಂತ. ಆವಾಗ ನೀರಿನಿಂದ ಹರಡುವಂತಹ ಕಾಯಿಲೆಗಳು ಕಡಿಮೆ ಆಗ್ತವೆ ಅಲ್ವಾ? ಸೊ ಎರಡು ಕೂಡ ಕೋರ್ಸ್ ಆಫ್ ಆ್ಯಕ್ಷನ್. ಎರಡನೇ ಪ್ರಾಬ್ಲಮ್ ನೋಡಿ, ಅ ಬ್ರಿಡ್ಜ್ ಆನ್ ದಿ ಹೈವೇ ಇಸ್ ಇನ್ ಅ ಡೈಲಪೇಟೆಡ್ ಕಂಡೀಷನ್ ಆ್ಯಂಡ್ ಮೇ ಕೊಲ್ಯಾಪ್ಸ್. ಡೈಲಾಪಿಡೇಟೆಡ್ ಅಂದರೆ ತುಂಬ ಔಟ್ಡೇಟೆಡ್ ಅಥವಾ ತುಂಬ ಕೆಳಮಟ್ಟದಲ್ಲಿದೆ, ಕಳಪೆ ರೀತಿಯಲ್ಲಿ ಇದೆ ಅಂತ ಅರ್ಥ. ಇನ್ನೇನು ಬೀಳುವಂತಹ ಸ್ಥಿತಿಯಲ್ಲಿದೆ. ಸೊ ಏನು ಮಾಡಬೇಕು? ಟ್ರಾಫಿಕ್ ಆನ್ ದ ಬ್ರಿಡ್ಜ್ ಶುಡ್ ಬಿ ಡೈವರ್ಟೆಡ್ ಇಮಿಡಿಯೇಟ್ಲಿ. ಸೊ ಆ ಒಂದು ಬ್ರಿಡ್ಜು ವೀಕ್ ಆಗಿದೆ ಅಂತ ಅಂದಮೇಲೆ ಅದ್ರ ಮೇಲೆ ನಾನು ಟ್ರಾಫಿಕ್ನ ಯಾಕೆ ಬಿಡ್ತೀನಿ? ದಟ್ ಮೈ ಕೋರ್ಸ್ ಆಫ್ ಆ್ಯಕ್ಷನ್ ವಿಲ್ ಬಿ ಆ ಬ್ರಿಡ್ಜ್ ಮೇಲೆ ಯಾವುದು ವೆಹಿಕಲ್ಸ್ ಓಡಾಡಂಗಿಲ್ಲ ಅಂತೀನಿ ಅಲ್ವಾ? ಸೊ ಈ ಬ್ರಿಡ್ಜ್ ಮೇಲೆ ಹೋಗಬೇಡಿ, ಸೈಡಲ್ಲಿ ಹೋಗಿ ಅಂತ ಹೇಳ್ತೀನಿ. ದಿಸ್ ಈಸ್ ಮೈ ಕೋರ್ಸ್ ಆಫ್ ಆ್ಯಕ್ಷನ್. ಅದೇ ರೀತಿ ಅ ನ್ಯೂ ಬ್ರಿಡ್ಜ್ ಶುಡ್ ಬಿ ಬಿಲ್ಟ್ ಆಫ್ಟರ್ ದಿ ಓಲ್ಡ್ ಒನ್ ಕೊಲ್ಯಾಪ್ಸಸ್. ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ? ಕೋರ್ಸ್ ಆಫ್ ಆ್ಯಕ್ಷನು, ಅದು ಬೀಳೋವರೆಗೂ ಕಾಯಿರಿ, ಅದು ಬಿದ್ದ ಮೇಲೆ ಹೊಸದು ಕಟ್ರಿ. ಇದು ಕೋರ್ಸ್ ಆಫ್ ಆ್ಯಕ್ಷನಾ? ಇಸ್ ಇಟ್ ಲಾಜಿಕಲ್? ಇಟ್ ಈಸ್ ನಾಟ್ ಲಾಜಿಕಲ್. ಅಕಸ್ಮಾತ್ ಏನಾದರೂ ಆ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗೋ ಥರ ಇತ್ತು ಅಂದರೆ ನಾವು ಅದನ್ನು ರಿಪೇರ್ ಮಾಡಬೇಕು, ಇಲ್ಲ ನಾವೇ ಅದನ್ನು ಕೆಡವುಬಿಟ್ಟು ಹೊಸ್ದಾಗಿ ಕಟ್ಟಬೇಕು. ಅದು ಬೀಳೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಕಟ್ಸೋಕ್ಕಾಗತ್ತಾ? ಖಂಡಿತವಾಗ್ಲೂ ಆಗಲ್ಲ. ಸೊ ದಟ್ ಈಸ್ ನಾಟ್ ಮೈ ಕೋರ್ಸ್ ಆಫ್ ಆ್ಯಕ್ಷನ್. ಓನ್ಲಿ ಒನ್ ವಿಲ್ ಬಿ ಮೈ ಆನ್ಸರ್. ಓಕೆ, ಎಸ್. ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಏನು ಪ್ರಾಬ್ಲಮ್ ಅಂತ ಅಂದರೆ, ಫ್ರೀಕ್ವೆಂಟ್ ಪವರ್ ಕಟ್ಸ್ ಆರ್ ಅಫೆಕ್ಟಿಂಗ್ ದ ಪ್ರೊಡಕ್ಟಿವಿಟಿ ಆಫ್ ಅ ಲೋಕಲ್ ಫ್ಯಾಕ್ಟರಿ. ಒಂದು ಫ್ಯಾಕ್ಟರಿ ಇದೆ,
ಆ ಫ್ಯಾಕ್ಟರಿಯಲ್ಲಿ ಒಂದು ಪ್ರಾಬ್ಲಮ್ ಆಗ್ತಿದೆ. ಏನು ಪ್ರಾಬ್ಲಮ್ ಅಂತ ಅಂದರೆ ಲೋಕಲ್ ಪವರ್ ಕಟ್ಸ್ ಅಂದರೆ ಅವಾಗವಾಗ ಕರೆಂಟ್ ಹೋಗ್ತಾ ಇರುವಂಥದ್ದು ಈ ಒಂದು ಫ್ಯಾಕ್ಟರಿ ಮೇಲೆ ಪ್ರಭಾವ ಬೀಳ್ತಾ ಇದೆ, ಪರಿಣಾಮ ಬೀರ್ತಾ ಇದೆ ಅಂತ ಅರ್ಥ. ಆಕ್ಷನ್ ಏನು? ದ ಫ್ಯಾಕ್ಟ್ರಿ ಶುಡ್ ಇನ್ಸ್ಟಾಲ್ ಅ ಹೈ ಕೆಪಾಸಿಟಿ ಜನರೇಟರ್. ಸೊ ಈಗ ಕರೆಂಟ್ ಹೋಗ್ತಾ ಇದೆ ಅಂತ ಅಂದರೆ ಅದಕ್ಕೆ ನಾವು ಪರ್ಯಾಯವಾಗಿ ಏನು ಮಾಡ್ಬೋದು, ಪರಿಹಾರವಾಗಿ ಏನು ಮಾಡ್ಬೋದು, ಒಂದು ಜನರೇಟರ್ ಇಟ್ಕೊಳ್ಳಪ್ಪ ನೀನು ಅಂತ ಹೇಳ್ಬೋದು ಫ್ಯಾಕ್ಟ್ರಿಗೆ. ದಟ್ ಈಸ್ ಮೈ ಕೋರ್ಸ್ ಆಫ್ ಆ್ಯಕ್ಷನ್. ಅದ್ರ ಜೊತೆಗೆ ದ ಫ್ಯಾಕ್ಟ್ರಿ ಶುಡ್ ಶಟ್ ಡೌನ್ ಅಂಟಿಲ್ ದ ಪವರ್ ಇಶ್ಯೂ ಇಸ್ ಫಿಕ್ಸ್ಡ್. ಸೊ ಫ್ಯಾಕ್ಟ್ರಿನ ಬಂದ್ ಮಾಡ್ಬಿಡಕ್ಕಾಗುತ್ತಾ? ಪವರ್ ಇಶ್ಯೂನ ಫಿಕ್ಸ್ ಮಾಡೋವರೆಗೂ ಫ್ಯಾಕ್ಟ್ರಿನ ಬಂದ್ ಮಾಡೋಕ್ಕಾಗ್ಬಿಡುತ್ತಾ? ಬಂದ್ ಮಾಡಿಬಿಟ್ರೆ ಲಾಸ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಹೋಗುತ್ತೆ. ಇಟ್ ಈಸ್ ನಾಟ್ ಫೀಸಿಬಲ್. ಸೊ ದಿಸ್ ವಿಲ್ ನಾಟ್ ಬಿ ಮೈ ಕೋರ್ಸ್ ಆಫ್ ಆ್ಯಕ್ಷನ್. ಓನ್ಲಿ ಒನ್ ವಿಲ್ ಬಿ ಮೈ ಕೋರ್ಸ್ ಆಫ್ ಆ್ಯಕ್ಷನ್. ಸೊ ಫ್ಯಾಕ್ಟ್ರಿಗೆ ಜನರೇಟರ್ನ ಇಟ್ಕೊಳ್ಳುವಂಥದ್ದು ಇದು ಬೆಸ್ಟ್ ಪಾಸಿಬಲ್ ಸೊಲ್ಯೂಷನ್. ಓಕೆ, ಸೊ ಇದು ಕೋರ್ಸ್ ಆಫ್ ಆ್ಯಕ್ಷನ್ನ ಸಾಲ್ವ್ ಮಾಡುವಂತಹ ರೀತಿ. ಅದೇ ರೀತಿ ಸ್ಟ್ರಾಂಗ್ ವರ್ಸಸ್ ವೀಕ್ ಆರ್ಗ್ಯುಮೆಂಟ್. ಸ್ಟ್ರಾಂಗ್ ವರ್ಸಸ್ ವೀಕ್ ಆರ್ಗ್ಯುಮೆಂಟ್ಸ್ ಏನಪ್ಪ ಅಂತಂದರೆ, ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರ್ತಾರೆ. ಆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇದು ಯಾವ ಆರ್ಗ್ಯುಮೆಂಟ್ ಈ ಸ್ಟೇಟ್ಮೆಂಟ್ನ ಸ್ಟ್ರಾಂಗ್ ಮಾಡುತ್ತೆ ಅಂತ ಕೇಳ್ತಾರೆ. ಅಥವಾ ಒಂದು ಸ್ಟೇಟ್ಮೆಂಟ್ನ ಕೊಟ್ಬಿಟ್ಟು ಯಾವ ಆರ್ಗ್ಯುಮೆಂಟ್ ಈ ಸ್ಟೇಟ್ಮೆಂಟ್ನ ವೀಕ್ ಮಾಡುತ್ತೆ ಅಂತ ಕೇಳ್ತಾರೆ. ಓಕೆ, ಸೊ ಇದರಲ್ಲಿ ಕ್ವೆಶನ್ಸ್ ಮೂಲಕ ಆನ್ಸರ್ ಮಾಡೋದಾದರೆ ಸ್ಟೇಟ್ಮೆಂಟ್ ನೋಡಿ, ಶುಡ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಬಿ ಕಂಪ್ಲೀಟ್ಲಿ ಬ್ಯಾನ್ ಮಾಡಿಬಿಡ್ಬೇಕು ಅಂತ ಕೇಳ್ತಾ ಇರುವಂತಹ ಒಂದು ಸ್ಟೇಟ್ಮೆಂಟ್. ಅದಕ್ಕೆ ನೋ, ದೇ ಆರ್ ವೆರಿ ಕನ್ವೀನಿಯಂಟ್ ಫಾರ್ ಶಾಪರ್ಸ್. ಸೊ ಶಾಪಿಂಗ್ ಮಾಡೋದಕ್ಕೆ ತುಂಬ ಕನ್ವೀನಿಯಂಟ್ ಇದೆ ಅಂತ. ಇದೇನು ಮಾಡುತ್ತೆ? ಇದು ಸ್ಟೇಟ್ಮೆಂಟ್ನ ವೀಕ್ ಮಾಡಿಬಿಡುತ್ತೆ. ಅವಾಗ ಶುಡ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಬಿ ಕಂಪ್ಲೀಟ್ಲಿ ಬ್ಯಾನ್ ಮಾಡಬೇಕು ಅಂತ ಬರುತ್ತೆ. ಅವಾಗ ಇದರಲ್ಲಿ ಉಪಯೋಗ ಇದೆ ಅಂತ ಅಂದರೆ ಇಲ್ಲ, ತಡೀರಿ ನೋಡೋಣ. ಸೊ ಇಟ್ ಬಿಕಮ್ಸ್ ವೀಕ್. ಎಸ್, ದೇ ಆರ್ ಅ ಮೇಜರ್ ಕಾಸ್ ಆಫ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಈ ಆರ್ಗ್ಯುಮೆಂಟಿಂದ ಹೌದು, ಯಾಕಂದರೆ ಇದು ಎನ್ವೈರನ್ಮೆಂಟ್, ಪರಿಸರಕ್ಕೆ ಪೊಲ್ಯೂಟ್ ಮಾಡುತ್ತೆ ಅಂತ ಹೇಳೋದ್ರಿಂದ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ಸ್ಟ್ರಾಂಗ್ ಆಗುತ್ತೆ, ಹೌದು ಅಂತ ಅನಿಸುತ್ತೆ. ಓಕೆ, ಎಸ್. ಸೊ ಇದು ಆರ್ಗ್ಯುಮೆಂಟ್ 1, ಆರ್ಗ್ಯುಮೆಂಟ್ 2. ಯಾವ ಆರ್ಗ್ಯುಮೆಂಟ್ ಕರೆಕ್ಟ್ ಇದರಲ್ಲಿ? ಫಸ್ಟ್ ಆರ್ಗ್ಯುಮೆಂಟ್ ಅಂದರೆ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ, ಆದ್ರಿಂದ ಇದನ್ನು ಬ್ಯಾನ್ ಮಾಡಬೇಕು, ಸ್ಟ್ರಾಂಗ್ ಮಾಡುವಂತಹ ಆರ್ಗ್ಯುಮೆಂಟ್. ಸೊ ಅದೇ ರೀತಿ ಶುಡ್ ಮೊಬೈಲ್ ಫೋನ್ಸ್ ಬಿ ಬ್ಯಾನ್ಡ್ ಇನ್ ಸ್ಕೂಲ್ಸ್. ಸ್ಕೂಲಲ್ಲಿ ಮೊಬೈಲ್ ಫೋನ್ಸ್ನ ಬ್ಯಾನ್ ಮಾಡಬೇಕಾ? 2 ಆರ್ಗ್ಯುಮೆಂಟ್ ಇರುತ್ತೆ. ಎಸ್, ದೇ ಡಿಸ್ಟ್ರಾಕ್ಟ್ ಸ್ಟೂಡೆಂಟ್ಸ್ ಫ್ರಮ್ ದೇರ್ ಸ್ಟಡೀಸ್ ಅಂದಾಗ ಹೌದು, ಕರೆಕ್ಟು, ಇದನ್ನ ಬ್ಯಾನ್ ಮಾಡಲೇಬೇಕು ಅಂತ ಅನಿಸುತ್ತೆ. ಸೊ ದಿಸ್ ಸ್ಟೇಟ್ಮೆಂಟ್ ವಿಲ್ ಬಿಕಮ್ ಸ್ಟ್ರಾಂಗ್. ಅದೇ ರೀತಿ ಇನ್ನೊಂದು ಆರ್ಗ್ಯುಮೆಂಟ್ ಮಾಡ್ತೀನಿ. ಏನಪ್ಪ ಇನ್ನೊಂದು ಆರ್ಗ್ಯುಮೆಂಟ್ ಅಂತ ಅಂದರೆ, ನೋ, ದೇ ಆರ್ ನೆಸೆಸರಿ ಫಾರ್ ಸ್ಟೂಡೆಂಟ್ಸ್ ಟು ಸ್ಟೇ ಇನ್ ಟಚ್ ವಿತ್ ಪೇರೆಂಟ್ಸ್ ಇನ್ ಎಮರ್ಜೆನ್ಸೀಸ್. ಸೊ ಏನಾದರೂ ಒಂದು ಎಮರ್ಜೆನ್ಸಿ ಬಂತು ಸ್ಕೂಲಲ್ಲಿದ್ದಾಗ, ಅವಾಗ ನಾನು ನಮ್ಮ ತಂದೆ ಅಥವಾ ತಾಯಿಗೆ ಫೋನ್ ಮಾಡಬೇಕು. ಹೆಂಗೆ ಮಾಡ್ತೀನಿ? ಫೋನಿಂದ ಯೂಸ್ ಮಾಡ್ತೀನಿ. ಕರೆಕ್ಟ್ ಅಲ್ವಾ? ಫೋನ್ ಇದ್ದರೆ ಉಪಯೋಗನೂ ಇದೆ, ದುರುಪಯೋಗನೂ ಇದೆ, ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಸೊ 2 ಆರ್ಗ್ಯುಮೆಂಟು ಸ್ಟ್ರಾಂಗ್ ಮಾಡುತ್ತೆ. ಬೇಡ, ಬ್ಯಾನ್ ಮಾಡೋದು ಬೇಡ ಅನ್ನೋದು ಸ್ಟ್ರಾಂಗ್ ಇರುತ್ತೆ. ಯಾಕೆ ಬ್ಯಾನ್ ಮಾಡೋದು ಬೇಡ? ಬಿಕಾಸ್ ಏನಾದರೂ ಎಮರ್ಜೆನ್ಸಿ ಇದ್ದಾಗ ನಾನು ನಮ್ಮ ತಂದೆ ತಾಯಿಯವ್ರಿಗೆ ಕಾಲ್ ಮಾಡೋದಕ್ಕೆ ಇರೋದು ಮೊಬೈಲೇ. ಸೊ ಬೇಡ ಅಂತ ಅನಿಸುತ್ತೆ ಸ್ಟ್ರಾಂಗ್ ಆಗಿ. ಬೇಕು ಅಂತಲೂ ಅನಿಸುತ್ತೆ, ಎಸ್ ಇಟ್ ಶುಡ್ ಬಿ ಬ್ಯಾನ್ಡ್ ಅಂತಲೂ ಅನಿಸುತ್ತೆ. ಯಾಕೆ ಬ್ಯಾನ್ ಮಾಡಬೇಕು ಅಂತ ಅನಿಸುತ್ತೆ? ಸ್ಟೂಡೆಂಟ್ಸ್ ಡಿಸ್ಟ್ರಾಕ್ಟ್ ಆಗ್ತಿದ್ದಾರೆ, ಅದಕ್ಕೆ ಈ ಆರ್ಗ್ಯುಮೆಂಟು ಸ್ಟ್ರಾಂಗ್ ಆಗುತ್ತೆ, ಈ ಆರ್ಗ್ಯುಮೆಂಟು ಸ್ಟ್ರಾಂಗ್ ಆಗುತ್ತೆ. ಓಕೆನಾ? ಸೊ 2 ಆರ್ಗ್ಯುಮೆಂಟ್ಸು ಸ್ಟ್ರಾಂಗ್ ಆಗೇ ಇದೆ ಅಂತ ಅರ್ಥ ಬರುತ್ತೆ. ನೆಕ್ಸ್ಟ್ ಒನ್ ನೋಡಿ, ಶುಡ್ ಇಂಡಿಯಾ ಪ್ರಮೋಟ್ ಮೋರ್ ರಿನ್ಯೂವಬಲ್ ಎನರ್ಜಿ? ಎಸ್, ಬಿಕಾಸ್ ಇಟ್ ರೆಡ್ಯೂಸಸ್ ಡಿಪೆಂಡೆನ್ಸ್ ಆನ್ ಫಾಸಿಲ್ ಫ್ಯೂಯಲ್ಸ್. ಫಾಸಿಲ್ ಫ್ಯೂಯಲ್ಸ್ನ ಪಳವಳಿಕೆಯ ಇಂಧನಗಳನ್ನ ಬಳಕೆ ಮಾಡೋದನ್ನ ಕಡಿಮೆ ಮಾಡುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು? ರಿನ್ಯೂವಬಲ್ ಎನರ್ಜಿನ ಬಳಸಬೇಕು ಅಥವಾ ಪ್ರಮೋಟ್ ಮಾಡಬೇಕು. ಇಟ್ ಮೇಕ್ಸ್ ಇಟ್ ಸ್ಟ್ರಾಂಗ್. ಎಸ್ ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ನ ಕೊಡ್ತಾ ಇದೆ. ನೋ ಅನ್ನೋದಕ್ಕೆ ಸ್ಟ್ರಾಂಗ್ ರೀಸನ್ನ ಕೊಡ್ತಾ ಇದೆಯಾ? ನೋಡೋಣ. ನೋ, ಬಿಕಾಸ್ ಅದರ್ ಕಂಟ್ರೀಸ್ ಆರ್ ನಾಟ್ ಡೂಯಿಂಗ್ ಇಟ್. ನಾವು ಮಾಡಬಾರ್ದು ಅನ್ನೋದಕ್ಕೆ ರೀಸನ್ ಏನಪ್ಪ ಅಂದರೆ, ಬೇರೆ ಕಂಟ್ರೀಸ್ ಮಾಡ್ತಿಲ್ಲ, ನಾವು ಮಾಡೋದು ಬೇಡ. ಸೊ ನೋ ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ನ ಕೊಡ್ತಾ ಇಲ್ಲ. ಅದೇ ಅಕಸ್ಮಾತ್ ಏನಾದರೂ ಬೇಡ, ಯಾಕೆ ಬೇಡ? ರಿನ್ಯೂವಬಲ್ ಎನರ್ಜಿ ಕಾಸ್ಟ್ಲಿ, ಇದು ಸ್ಟ್ರಾಂಗ್ ಮಾಡುತ್ತೆ.
ಬೇಡ ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ನ ಕೊಡುತ್ತೆ. ಆದರೆ ಬೇರೆ ಕಂಟ್ರೀಸ್ ಮಾಡ್ತಾ ಇಲ್ಲ, ಹಾಗಾಗಿ ನಾವು ಮಾಡೋದು ಬೇಡ ಅನ್ನೋದು ವೀಕ್ ಆರ್ಗ್ಯುಮೆಂಟ್ ಆಗುತ್ತೆ. ಸೊ ಇಲ್ಲಿ ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಯಾವುದು? ಓನ್ಲಿ ಒನ್. ಆಪ್ಷನ್ 1 ವಿಲ್ ಬಿ ಯೋರ್ ರೈಟ್ ಆನ್ಸರ್. ಓಕೆ, ಎಸ್. ಸೊ ಇಲ್ಲಿಗೆ ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಡೆಸ್ತಿರುವಂತಹ ಈ ಒಂದು ತರಗತಿಯಲ್ಲಿ ಇಂಗ್ಲಿಷ್ ಗ್ರಾಮರ್ನ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ನೀವು ಇಲ್ಲಿಂದ ಏನು ಮಾಡಬೇಕಾಗಿರೋದು ಅಂತ ಅಂದರೆ PYQsನ ಪ್ರಾಕ್ಟೀಸ್ ಮಾಡಬೇಕು, ಮಾಕ್ ಟೆಸ್ಟ್ನ ತಗೋಬೇಕು, ಹಾಗೆ ನಿಮ್ಮನ್ನ ಪ್ರತಿದಿನ ಪ್ರತಿ ಕ್ಷಣ ನೀವು ಇಂಪ್ರೂವ್ ಆಗ್ತಾನೇ ಇರಬೇಕು. ಓಕೆ, ಸೊ ಇಲ್ಲಿಗೆ ಈ ಒಂದು ತರಗತಿಗಳನ್ನ ಎಂಡ್ ಮಾಡೋಣ. ಸೊ ಇಲ್ಲಿವರೆಗೂ ನನ್ನ ತರಗತಿಗಳನ್ನ ಕೇಳೋದಕ್ಕೆ ಬಹಳ ಧನ್ಯವಾದಗಳು ಮತ್ತು ಕಾಲೇಜು ಶಿಕ್ಷಣ ಇಲಾಖೆಯಿಂದ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ yes, thank you.